ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ರಾಜ್ಯದಲ್ಲಿ ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಈ ಚುನಾವಣಾ ಕಾವಿನ ಮಧ್ಯೆ ಕಳೆದ 3-4 ದಿನಗಳಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರೋದು ಚೊಂಬು ಹಾಗೆ ಚಿಪ್ಪು. ಅದರ ಜೊತೆಗೆ ಡೇಂಜರ್ ಅನ್ನುವಂಥ ವರ್ಡ್ ಕೂಡ ಸೇರ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಇವೆಲ್ಲವೂ ಕೂಡ ಪ್ರಭಾವ ಬೀರುತ್ತೆ ಅನ್ನುವಂಥದ್ದೇ ಇರುವಂತಹ ಪ್ರಶ್ನೆ. ಚುನಾವಣೆಗೆ ಇರುವಂಥದ್ದು ಇನ್ನು ಕೇವಲ 3 ದಿನಗಳ ಸಮಯ ಮಾತ್ರ. ಅದಾದಂತಹ ನಂತರದಲ್ಲಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಮತದಾರರು ತಮ್ಮ ಮತವನ್ನ ಇವಿಎಂನಲ್ಲಿ ಭದ್ರ ಮಾಡುವವರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಎದ್ದಿರುವಂತಹ ಈ ಪ್ರಶ್ನೆ, ಚೊಂಬಿನ ಪ್ರಶ್ನೆ, ಜೊತೆಗೆ ಚಿಪ್ಪಿನ ಪ್ರಶ್ನೆ, ಹಾಗೆ ಡೇಂಜರ್ ಪ್ರಶ್ನೆ, ಇದೇ ಇವತ್ತಿನ ಪಾರ್ಲಿಮೆಂಟ್ ಫೈಟ್ನ ಚರ್ಚಾ ವಿಷಯ. ಎಷ್ಟರ ಮಟ್ಟಿಗೆ ಈ ವಿಚಾರಗಳು ಮತದಾರರ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. 14 ಕ್ಷೇತ್ರಗಳಲ್ಲಿ ಏಪ್ರಿಲ್ 26ನೇ ತಾರೀಕು ಮತದಾನದ ಪ್ರಕ್ರಿಯೆ ನಡೆಯೋದು. ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಅದೇ ಹೊತ್ತಲ್ಲಿ ಸೌಂಡ್ ಮಾಡ್ತಾ ಇದೆ. ಲೋಕಸಭಾ ಅಖಾಡದಲ್ಲಿ ಗೆಲ್ಲೋದಕ್ಕೆ ಎರಡೂ ಪಕ್ಷಗಳು ಮೈತ್ರಿಯಿಂದ ಹಾಗೆ ಕಾಂಗ್ರೆಸ್ನಿಂದ ಮಾಡಿಕೊಂಡಿರುವಂತಹ ತಂತ್ರಗಾರಿಕೆ, ಅವರು ಮಾಡಿರುವಂತಹ ರಣತಂತ್ರ. ಲೋಕಸಭಾ ಅಖಾಡದಲ್ಲಿ ಗೆಲ್ಲೋಕೆ ಅಬ್ಬರದ ಮತಬೇಟೆ ಒಂದ್ ಕಡೆ ನಡೀತಾ ಇದೆ. ಆ ಮತಬೇಟೆಯ ಜೊತೆಗೇನೆ ಮತದಾರರ ಮನಸ್ಸನ್ನ ರೀಚ್ ಆಗೋದಕ್ಕೆ ಹಲವು ಬಗೆಯ ರಣತಂತ್ರಗಳು. ಆ ರಣತಂತ್ರದ ಭಾಗವಾಗಿಯೇ ಚೊಂಬು ಹಾಗೆ ಚಿಪ್ಪು ಜೊತೆಗೆ ಡೇಂಜರ್ ಅನ್ನುವಂತಹ ಶಬ್ದಗಳು ಇವತ್ತು ಅಖಾಡದಲ್ಲಿ ಸದ್ದು ಮಾಡ್ತಾ ಇರೋದು. ಕಾಂಗ್ರೆಸ್ ಹಾಗೆ ಬಿಜೆಪಿ ಪಕ್ಷದ ಮಧ್ಯೆ ಅಕ್ಷರಶಃ ಜಾಹೀರಾತು ವಾರ್ ನಡೀತಾ ಇದೆ. ಮೊದಲಿಗೆ ಚೊಂಬು ವಾರ್ನ ಪ್ರದರ್ಶನ ಆಯಿತು. ಅದಾದಂತಹ ನಂತರದಲ್ಲಿ ಅದಕ್ಕೆ ಕೌಂಟರ್ ಆಗಿ ಚಿಪ್ಪು ಹಾಗೆ ಡೇಂಜರ್ ಜಾಹೀರಾತಿನ ಪ್ರದರ್ಶನ ಆಯಿತು. ಜಾಹೀರಾತುಗಳ ಮೂಲಕನೇ ವಾರ್ ನಡೀತಾ ಇದೆ. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಮಾಡಿದ್ದು ಚೊಂಬು ವಾರನ್ನ. ಎಲ್ಲರ ಖಾತೆಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿದ್ರ? ಜನರಿಗೆ ಕೊಟ್ಟಿದ್ ಚೊಂಬು. ರೈತರ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಕೊಟ್ಟಿದ್ ಚೊಂಬು. ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ ಚೊಂಬು. ಬರ ಪರಿಹಾರಕ್ಕಾಗಿ 18,000 ರೂಪಾಯಿ ಕೇಳಿದ್ವಿ, ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ ಚೊಂಬು. ಹೀಗೆ 10 ಹಲವು, ಒಂದೆರಡು ವಿಚಾರ ಅಲ್ಲ, ಸಾಲು ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. 18,000 ಕೋಟಿ ಬರ ಪರಿಹಾರದ ವಿಚಾರವಾಗಿ ರಾಜ್ಯ ಕೇಳಿತು, ಬಟ್ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಈ ರೀತಿಯಾದಂತಹ ಆರೋಪವನ್ನ ಮಾಡಿ ಚೊಂಬು ಜಾಹೀರಾತನ್ನ ಕೊಡ್ತು ಕಾಂಗ್ರೆಸ್ ಪಾಡಿಯ. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ಗೆ ಬಿಜೆಪಿ ಚಿಪ್ಪು ಹಾಗೆ ಡೇಂಜರ್ ಜಾಹೀರಾತಿನ ಕೌಂಟರ್ ಅನ್ನ ಕೊಡ್ತು. ಏನ್ ಚಿಪ್ಪು? ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕದ ಜನರ ಕೈಗೆ ಚಿಪ್ಪನ್ನ ಕೊಡ್ಲಾಗ್ತಾ ಇದೆ. ಆಟೋ ಹಾಗೆ ಕ್ಯಾಬ್ ಚಾಲಕರಿಗೆ ಚಿಪ್ಪನ್ನ ಕೊಡ್ತು ಕಾಂಗ್ರೆಸ್ ಸರ್ಕಾರ. ಪ್ರತಿದಿನ ಪ್ರಯಾಣ ಮಾಡುವ ಕಾರ್ಮಿಕರಿಗೆ ಚಿಪ್ಪನ್ನ ಕೊಡ್ತು ಕಾಂಗ್ರೆಸ್ ಸರ್ಕಾರ. ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಕೈಗೆ ಚಿಪ್ಪನ್ನ ಕೊಡ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದು ಬಿಜೆಪಿ ತನ್ನ ಜಾಹೀರಾತಿನಲ್ಲಿ ಮಾಡಿರುವಂತಹ ಆರೋಪ. ಅದರ ಜೊತೆಗೆ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತಹ ಹಣವನ್ನ ಅನ್ಯರ ಪಾಲು ಮಾಡಿದಂತಹ ಸರ್ಕಾರ ನಿಮಗೆ ಬೇಕಾ? ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಹರಿಸಿದಂತಹ ಸರ್ಕಾರ ನಿಮಗೆ ಬೇಕಾ? ಇದು ಡೇಂಜರ್ ಅನ್ನುವಂತಹ ಎಚ್ಚರಿಕೆಯನ್ನ ತನ್ನ ಜಾಹೀರಾತಿನ ಮೂಲಕ ನೀಡಿದೆ. ಒಟ್ಟಿನಲ್ಲಿ ಮತದಾರರನ್ನ ಸೆಳೆಯೋಕೆ ನಾನಾ ರೀತಿಯಾದಂತಹ ತಂತ್ರಗಳು ಹಾಗೆ ಪ್ರತಿತಂತ್ರಗಳು. ಒಂದ್ಸಲ ಆ ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಕಾಂಗ್ರೆಸ್ ಕೊಟ್ಟಂತಹ ಆ ಚೊಂಬು ಆಡ್, ಅದು ಏನಿದೆ ಆ ಆಡ್ ಗಳನ್ನ ಒಂದ್ಸಲ ಸ್ಕ್ರೀನ್ ಮೇಲೆ ಹಾಕೋದಕ್ಕೆ ನಾನು ನಮ್ಮ ಪ್ಯಾನೆಲ್ ಟೀಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದು ಕಾಂಗ್ರೆಸ್ ಕೊಟ್ಟಂತಹ ಆಡ್, ಗಮನಿಸ್ತಾ ಇದ್ದೀರಿ. ಅಚ್ಚೇ ದಿನಗಳಲ್ಲಿ ದೌರ್ಭಾಗ್ಯದ ದಿನಗಳು ಅಂತ ಹೇಳಿ ಆಡ್ ಕೊಟ್ಟಿದ್ದಾರೆ. ಯಾವುದ್ರ ಬೆಲೆ ಏರಿಕೆ ಆಯ್ತು, ಜೊತೆಗೆ ಏನೇನ್ ಅನ್ಯಾಯ ಆಗಿದೆ ಮೋದಿ ಸರ್ಕಾರದಿಂದ ಅನ್ನುವಂಥ ಆರೋಪಗಳ ಪಟ್ಟಿಯನ್ನ ಕಾಂಗ್ರೆಸ್ ಮಾಡಿದೆ. ಅದರ ಲಿಸ್ಟ್ ಅನ್ನ ನೀವು, ಆ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಇದರ ಜೊತೆಗೆ ಚೊಂಬು ಆಡ್, ಅದನ್ನ ಕೂಡ ಆನ್ ಏರ್ ನಲ್ಲಿ ಪ್ಲೇ ಮಾಡೋದಕ್ಕೆ ನಾನು ಪ್ಯಾನಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿರುವಂತಹ ಆರೋಪ. ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಹಾಕಿರುವಂತಹ ಪೋಸ್ಟರ್. ಕೇವಲ ಇದೊಂದು ಮಾತ್ರ ಅಲ್ಲ, ಚೊಂಬುವಿನ ಬಗ್ಗೆ ಅವರು ಕೊಟ್ಟಂತಹ ಜಾಹೀರಾತು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡ್ತು. ದೇಶಾದ್ಯಂತ ಸದ್ದನ್ನ ಕೂಡ ಮಾಡ್ತು. ಇಫ್ ಇನ್ ಕೇಸ್ ಅದು ಅವೈಲೇಬಲ್ ಇಲ್ಲ ಅಂದ್ರೆ ಬಿಜೆಪಿ ಮಾಡಿರುವಂತಹ ಆರೋಪಗಳತ್ತ ಹೋಗೋಣ. ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೊಟ್ಟಂತಹ ಚಿಪ್ಪಿನ ಆಡ್ ಹಾಗೆಯೇ ಡೇಂಜರ್ ಆಡ್, ಅದನ್ನ ಆನ್ ಏರ್ ನಲ್ಲಿ ಪ್ಲೇ ಮಾಡೋದಕ್ಕೆ ಪ್ಯಾನಲ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ರೈಟ್, ಇದು ಬಿಜೆಪಿ ಕೊಟ್ಟಂತಹ ಜಾಹೀರಾತು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಕನ್ನಡಿಗರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ
ಚಿಪ್ ಅನ್ನ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿ ಆಡ್ ಅನ್ನ ಕೊಟ್ಟಿದ್ದಾರೆ. ಇದು ಚೊಂಬಿಗೆ ಪ್ರತ್ಯಾಸ್ತ್ರವಾಗಿ ಬಿಡುಗಡೆಯಾದಂತಹ ಬಿಜೆಪಿಯ ಚಿಪ್ಪು ಅಸ್ತ್ರ. ಕೇವಲ ಚಿಪ್ಪು ಅಸ್ತ್ರ ಮಾತ್ರ ಅಲ್ಲ, ಅದರ ಜೊತೆಗೆ ಡೇಂಜರ್ ಅನ್ನುವಂಥ ಒಂದು ಆಡ್ ಅನ್ನ ಕೂಡ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಕೌಂಟರ್ ಅನ್ನ ಕೊಡುವಂತಹ ಕೆಲಸವನ್ನ ಬಿಜೆಪಿಯ ನಾಯಕರು ಮಾಡಿದ್ರು. ಈಗ ಯಾರು ಏನೇನು ಮಾತನಾಡಿದ್ರು ಅನ್ನುವಂಥದ್ದನ್ನ ಗಮನಿಸೋಣ. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಬಿಜೆಪಿಯಿಂದ ಬಿಎಸ್ ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ, ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ, ಹಾಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಈ 5 ನಾಯಕರು ಏನು ಮಾತನಾಡಿದ್ರು ಮೊದಲಿಗೆ ಅದನ್ನ ಕೇಳ್ಕೊಂಡ್ ಬರೋಣ, ಆ ನಂತರ ಚರ್ಚೆಯನ್ನ ಶುರು ಮಾಡೋಣ. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲ. ಇವತ್ತು ಕಾಂಗ್ರೆಸ್ ಒಂದು ರೀತಿ ನಕ್ಸಲರನ್ನು ಬೆಂಬಲ ಮಾಡುವಂಥದ್ದು, ಭಯೋತ್ಪಾದಕರನ್ನು ಬೆಂಬಲ ಮಾಡೋದು, ಓಟ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಏನು ಚೊಂಬನ್ನು ಘೋಷಣೆ ಮಾಡಿದ್ದಾರೆ, ನಾವು ಅದನ್ನು ಇವತ್ತು ಕೌಂಟ್ರಾಗಿ ನಾವು ಕೂಡ ಒಂದು ಮಾಡಿದ್ದೀರಿ ಘೋಷಣೆ. ಅಂದರೆ ರೆಡ್ ಸಿಂಬಲ್ ಇವ್ರದ್ದು, ಇದರಲ್ಲಿ ಹಾಕಿರ್ತಾರಲ್ಲ ಎಲೆಕ್ಟ್ರಿಕ್ ಕಂಬದಲ್ಲಿ ಮುಟ್ಟಿದ್ರೆ ಎಲೆಕ್ಟ್ರಿಕ್ ಕಂಬ ಟ್ರಾನ್ಸ್ಫಾರ್ಮರ್ಗೆ ಹಾಕಿದ್ದೀರಿ. ಡೇಂಜರ್ ಡೇಂಜರ್ ಡೇಂಜರ್. ಕಾಂಗ್ರೆಸ್ ಬಂದರೆ ಡೇಂಜರ್, ಕಾಂಗ್ರೆಸ್ ಬಂದರೆ ಕೊಲೆ ಸುಲಿಗೆ ಹತ್ಯೆ, ಕಾಂಗ್ರೆಸ್ ಬಂದರೆ ನಕ್ಸಲಿಸಂ ಪ್ರಾರಂಭ ಆಗ್ತದೆ, ಕಾಂಗ್ರೆಸ್ ಬಂದರೆ ಭಯೋತ್ಪಾದಕರ ರಕ್ಷಣೆ ಆಗುತ್ತೆ, ಕಾಂಗ್ರೆಸ್ ಬಂದರೆ ಬರಗಾಲ ಬರುತ್ತೆ, ಕಾಂಗ್ರೆಸ್ ಬಂದರೆ ಬರಗಾಲ, ಕಾಂಗ್ರೆಸ್ ಬಂದರೆ ಕರೆಂಟ್ ಇಲ್ಲ, ಕಾಂಗ್ರೆಸ್ ಬಂದರೆ 10 kg ಅಕ್ಕಿ ಕೊಡ್ತೀನಿ ಅಂದರು, ಅಕ್ಕಿ ಇಲ್ಲ. ಓನ್ಲಿ ಅವ್ರು ಕೊಡೋವಂಥದ್ದು ಎಣ್ಣೆ 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 ಬಿಟ್ಟರೆ ಇನ್ನೇನು ಕೊಡಲ್ಲ ಅವರು. ಆ ಪರಿಸ್ಥಿತಿಯಲ್ಲಿ ಇರುವಂಥ ಕಾಂಗ್ರೆಸ್ ಇವತ್ತು ಈ ನೇಹ ಹತ್ಯೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅಪರಾಧಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿ. ಕಾಲೇಜಿನ ಕ್ಯಾಂಪಸ್ಗಳು ಸೇಫ್ ಇಲ್ಲ ಅಂದರೆ ಇವತ್ತು ಈ ಸರ್ಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಒಂದು ರೀತಿ ಕರ್ನಾಟಕವನ್ನು ಗೂಂಡಾಗಳ ರಾಜ್ಯ ಮಾಡಿದೆ. ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಇಸ್ ಡೇಂಜರ್. ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರುವಂಥದ್ದು ಇದೆ, ನಮ್ಮ ಪಕ್ಷದಿಂದನೇ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ, ಸಮೃದ್ಧಿಗಾಗಿ, ಪ್ರಗತಿಗಾಗಿ, ಸುರಕ್ಷತೆಗಾಗಿ, ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಇಸ್ ಡೇಂಜರ್. ದೇವೇಗೌಡರು ಅಕ್ಷಯಪತೆ ತೋರಿಸಿ ಅಂತ ಹೇಳ್ತಾರಲ್ಲ, ಈ ಅಕ್ಷಯಪತೆ ನರೇಂದ್ರ ಮೋದಿ ಕೈನಲ್ಲಿದೆ. ಇಲ್ಲಿ ಇವ್ರು ಕೊಟ್ಟಿರೋ ಚಂಬಿದೆಯಲ್ಲ, ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬನ್ನ ಪ್ರದರ್ಶನ ಮಾಡ್ಕೊತಾವ್ರಿ ಇವರು. ಇವ್ರು ಚಂಬು ತೋರಿಸ್ಬಿಟ್ಟು ಅಕ್ಷಯ ತೋರಿಸಿ ಅಂದರೆ ಏನೇನು ತೋರಿಸ್ತೀರಿ? ಇವ್ರು ಮಾಡಿರ್ತಕ್ಕಂಥ ಈಗ 11 ತಿಂಗಳು ಏನು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಚೊಂಬಿನ ಇವರ ಚಿತ್ರ ಈ ಸರ್ಕಾರದ ಹಣೆ ಬರ ಹಾಕಿರೋದವರು. ಮಕ್ಕಳಿಗೆ 2,000 ರೂಪಾಯಿ ಕೊಡೋದು ಡೇಂಜರಾ? ಪುಕ್ಕಟೆ ಬಸ್ನಲ್ಲಿ ಕರ್ಕೊಂಡು ಹೋಗೋದು ಡೇಂಜರಾ? ಬಸ್ನಲ್ಲಿ ಆಮೇಲೆ ವಿದ್ಯುತ್ತು 200 ಯೂನಿಟ್ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದ? ಅನ್ನಭಾಗ್ಯ 5 kg ಹೆಚ್ಚಾಗಿ ಕೊಡೋದು ಡೇಂಜರಾ? ಡೇಂಜರ್ ಅಂದರೆ ಯಾವಾಗ ಡೇಂಜರ್ ಆಯ್ತದೆ ಅಂತಂದರೆ ಸಮಾಜನ ಹೊಡಿತಕ್ಕಂಥದ್ದು ಇದೆಯಲ್ಲ, ಅದು ಡೇಂಜರ್. ಚೊಂಬು ಖಾಲಿ ಚೊಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮಗಿಂತ ಅನ್ಯಾಯ ಆಯಿತು, ಈಗ ನೋಡಿ ನಮಗೆ ಮಾತಾಡೋಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಅವರು ಪಬ್ಲಿಕ್ಕಲ್ಲಿ ಏನು ಬೇಕಾದ್ರೂ ಮಾತಾಡಲಿ, ಬಟ್ ಅವರೇ ಭಾಷಣ ಮಾಡಿದ್ರಲ್ಲ, ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡಿದೆ ಅಂತ ದೇವೇಗೌಡರು ಹಿಂದೆ ಎಲ್ಲ ಭಾಷಣ ಮಾಡಿದರು, ಕುಮಾರಸ್ವಾಮಿ ಭಾಷಣ ಮಾಡಿದರು. ಸೊ ಚೊಂಬನ ಹೇಳ್ತಾ ಇದ್ದಾರೆ. ನಾವು ಪ್ರಶ್ನೆ ಕೇಳಿದ್ದೀವಿ, ಜಾಹೀರಾತು ಕೊಡಲಿ, ಸಂತೋಷ. ಅದರ್ ಮಾಡೆಲ್ ಇಸ್ ದ BJP's Chambu Sarkara or Chambu model, where when we ask for drought relief of 18,172 crore for Karnataka's farmers, Modi ji doesn't give it, forces us to go to Supreme Court, for he says take Chambu. When Karnataka says we are one of the most progressive states and give maximum taxes,
Second highest taxes are given by Kannadigas. 100 rupees that we give, we only get 13 rupees back. When we say do justice, don't do this injustice, Modi ji says take Chombu. ರಾಜ್ಯದ ಜನರಿಗೆ ನಿಜಕ್ಕೂ ಚೊಂಬನ್ನ ಕೊಟ್ಟಿದ್ಯಾರು, ನಿಜಕ್ಕೂ ಚಿಪ್ಪನ್ನ ಕೊಟ್ಟಿದ್ಯಾರು, ನಿಜಕ್ಕೂ ಡೇಂಜರ್ ಯಾರು? ರಾಜ್ಯದ ಜನರಿಗೆ ನಿಜಕ್ಕೂ ಅನ್ಯಾಯ ಆಗ್ತಾ ಇದ್ರೆ ಅದು ಯಾವ ಪಕ್ಷಗಳಿಂದ? ಈ ವಿಚಾರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ಎಲ್ಲ ಪಕ್ಷದ ನಾಯಕರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡ್ತೀನಿ. ಜೆಡಿಎಸ್ನಿಂದ ರಾಜು ಗೌಡ ಅವರಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿಯಿಂದ ಅಶೋಕ್ ಗೌಡ ಅವರಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ಐಶ್ವರ್ಯ ಮಹಾದೇವ್ ಅವರಿದ್ದಾರೆ, ಹಾಗೆ ಬೇವಿ ಶಿವಶಂಕರ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಅಶೋಕ್ ಗೌಡ ಅವರಿಂದಾನೇ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಪತ್ರಿಕೆಯಲ್ಲಿ ಫಸ್ಟ್ ಡೇ ಬರುತ್ತೆ ಚೊಂಬು ಅನ್ನುವಂಥ ಅಡ್ವರ್ಟೈಸ್ಮೆಂಟ್. ನೆಕ್ಸ್ಟ್ ಡೇನಿಂದ ಅದನ್ನೇ ಕಾಂಗ್ರೆಸ್ನವರು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾರೆ. ಹಳ್ಳಿಯಿಂದ ದಿಲ್ಲಿವರೆಗೆ ಕಾಂಗ್ರೆಸ್ನ ಚೊಂಬು ಆಡ್ ಸದ್ದು ಮಾಡಿದೆ ಅಂತಂದ್ರೆ ಬಹುಶಃ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಅವರ ಚೊಂಬು ಆಡ್ಗೆ? ನೋಡಿ, ಚೊಂಬು ಒಂದು ಸಿಂಬಾಲಿಕ್ ಆಗಿರುತ್ತೆ. ಏನು ಅಂದರೆ 2 ಸತಿ ನಾವು ಚೊಂಬನ್ನು ಉಪಯೋಗಿಸ್ತೇವೆ. ಒಂದು ಬೆಳಗ್ಗೆ ಎದ್ದುಬಿಟ್ಟು ಹಿಂದೆ ಸ್ವಚ್ಛ ಭಾರತ್ ಬರೋಕ್ಕಿಂತ ಮುಂಚೆ ಚೊಂಬು ಉಪಯೋಗಿಸ್ತಿದ್ರಲ್ಲ ಅದು. ಇನ್ನೊಂದು ನಮ್ಮ ಶ್ರಾವಣ ಶನಿವಾರದಲ್ಲಿ ಚೊಂಬನ್ನು ಉಪಯೋಗಿಸ್ತೇವೆ. ಪ್ರತಿಯೊಬ್ಬರೂ ಸಹ ಒಂದು ಧಾರ್ಮಿಕ ಪದ್ಧತಿಯಲ್ಲಿ ಚೊಂಬನ್ನು ಉಪಯೋಗಿಸ್ತಾ ಇದ್ದಾರೆ. ಈ 2 ಚೊಂಬುಗಳು ನಮಗೆ ನಮ್ಮ ಚಾರಿತ್ರಿಕವಾಗಿದ್ದಂಥದ್ದು. 48,47,027 ಜನಕ್ಕೆ ಅಂದರೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಶೌಚಾಲಯಗಳನ್ನ ಕಟ್ಟಿಸ್ಕೊಟ್ಟಂಥ ನರೇಂದ್ರ ಮೋದಿಯವರು ನನ್ನ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಉಳಿಸುವುದರಲ್ಲಿ ಚೊಂಬು ಕೊಟ್ರ, ಅದರಲ್ಲಿ ಅಕ್ಷಯ ಕೊಟ್ರ? ಕಾಂಗ್ರೆಸ್ನವರು ಉತ್ತರ ಕೊಡಲಿ. ನನ್ನ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಕೆಡ್ತಿತ್ತಲ್ಲ, ದಿನ ಒಲೆಯಲ್ಲಿ ಅಡುಗೆ ಮಾಡಿ, ಅದರಲ್ಲಿ ಕರ್ನಾಟಕದಲ್ಲಿ 39,91,080 ಸಿಲಿಂಡರ್ಗಳನ್ನ ಕೊಟ್ಟರಲ್ಲ ನನ್ನ ನರೇಂದ್ರ ಮೋದಿಯವರು. ಅವರ ಆರೋಗ್ಯ ಕಾಪಾಡಲಿಕ್ಕೆ, ಅವರ ಸಮಯ ಉಳಿಸ್ಲಿಕ್ಕೆ ಚೊಂಬು ಕೊಟ್ರ? ಇವ್ರಿಗೆ ಉತ್ತರ ಕೊಡಬೇಕು ಅದರಲ್ಲ. ಅಥವಾ ಅಕ್ಷಯ ಪಾತ್ರೆ ಕೊಟ್ರ? ನನ್ನ ನರೇಂದ್ರ ಮೋದಿಯವರು ಇನ್ನೂ ಒಂದು, ನನ್ನ ಹೆಣ್ಮಕ್ಳು, ನನ್ನ ತಾಯಂದರು ತತ್ಸುಮಾರು 2 ಅವರ್ 25 ನಿಮಿಷ ನೀರು ತುಂಬಲಿಕ್ಕೆ ಬರೋ ಸಮಸ್ಯೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರಲ್ಲ. 71,84,528 ವಾಟರ್ ಟ್ಯಾಪ್ ಕನೆಕ್ಷನ್ಸ್ನ ತತ್ಸುಮಾರು 25 ವರ್ಷ ನೀರು ಡ್ರೈ ಆಗಬಾರ್ದು ಅಂತ ಕೊಟ್ರಲ್ಲ, ಅದು ಅಕ್ಷಯ್ ಪಾತ್ರೆನ ಅಥವಾ ಚೊಂಬ? 20 ಸ್ಕೀಮ್ಸ್ ತರಿ ನನ್ನ ಹತ್ರ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಯಾರು ಅಕ್ಷಯ ಪಾತ್ರೆ ಕೊಟ್ಟರು, ಯಾರು ಚೊಂಬು ಕೊಟ್ಟರು? ಇವತ್ತು ಆಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾವು 2,000 ಕೊಟ್ವಿ, ಅದು ಡೇಂಜರ್ ಅಂತ ಕೇಳ್ತಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ನಾವು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ, ನೀವು 2,000 ರೂಪಾಯಿ ಕೊಟ್ಟಿದ್ದು ವಿರೋಧ ಅಲ್ಲ ನಾವು ಅಥವಾ ನೀವೇನೋ ಬಸ್ಸಲ್ಲಿ ಕಳಿಸ್ತೀರಿ ಅದಕ್ಕೆ ವಿರೋಧ ಅಲ್ಲ ನಾವು. ಆದರೆ ನೀವು ಏನು ಡೇಂಜರ್ ಮಾಡಿದ್ದೀರ ಗೊತ್ತಾ? ನನ್ನ ನೇಹ ಅಂತ ಅಕ್ಕ ತಂಗಿದಿಯರ ಪ್ರಾಣಕ್ಕೆ ನೀವು ಬೆಲೆ ಕೊಡದೆ ನೀವು ಡೇಂಜರ್ ಮಾಡಿರ್ತಕ್ಕಂಥವ್ರು. ನೀವು ಒಬ್ಬ ಕುಕ್ಕರ್ ಬ್ಲಾಸ್ಟ್ ಮಾಡ್ತಾನೆ, ಅವನ ನನ್ನ ಅಣ್ಣ ತಮ್ಮಂದ್ರಿ ಅಂದ್ರಿ, ನಿಮ್ಮಿಂದಲೇ ಸರ್ಕಾರ ಅಂದ್ರಿ, ನಿಮ್ಮ ಋಣ ನಮ್ಮ ಮೇಲಿದೆ ಅಂದ್ರಿ. ಅದರಿಂದಾಗಿ ಜೈ ಶ್ರೀರಾಮ್ ಅಂತ ಹೇಳಿ ನನ್ನ ಸನಾತನ ಧರ್ಮದ ಈ ನೆಲದಲ್ಲಿ ನಾನು ಹೇಳಲಿಕ್ಕಾಗಲ್ಲ, ನನ್ನ ಹನುಮಾನ್ ಚಾಲೀಸ್ನ ನಾನು ಹೇಳಲಿಕ್ಕಾಗಲ್ಲ, ನನ್ನ ವಿಧಾನಸೌಧದಲ್ಲಿ ನನಗೆ ಸೆಕ್ಯೂರಿಟಿ ಭದ್ರತೆ ಇಲ್ಲದೆ ಇನ್ನೊಬ್ಬ ನನ್ನ ಶತ್ರು ದೇಶಕ್ಕೆ ಜಿಂದಾಬಾದ್ ಅಂತಾನೆ ಅವನು ಹೇಳಿಕೆ ಬಂದಾಗಲೂ ಸಹ ನೀವು ಅವನ್ನ ಸಮರ್ಥನೆ ಮಾಡ್ತೀರಿ, ಹಿಂಗೆ ಹೇಳಲೇ ಇಲ್ಲ ಅಂತ ಹೇಳಿ. ಇದು ಡೇಂಜರ್ ಕಾಂಗ್ರೆಸ್. ಅದರಿಂದಾಗಿ ಇವತ್ಯಾವ್ದಾದ್ರು ಚೊಂಬು ಇದ್ರೆ ಅದು ಇಂಡಿಯನ್ ನ್ಯಾಷನಲ್ ಚೊಂಬು. ಯಾರು ಕೊಟ್ಟಿರೋದು ಅಂದ್ರೆ, ಈ ಭಾರತಕ್ಕೆ ತತ್ಸುಮಾರು 58 ವರ್ಷ ಆಡಳಿತ ಮಾಡಿ ಭಾರತದಲ್ಲಿ ಇವತ್ತು ಚೊಂಬನ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೆ ಇದೇ ಕಾಂಗ್ರೆಸ್. ಗರೀಬಿ ಹಠಾವ್ ಅನ್ನೋ ಹೆಸರಿನಲ್ಲಿ ನೀವು ಎಷ್ಟು ಲೂಟಿ ಮಾಡಿದ್ರಿ ಸ್ವಾಮಿ? ಆ ಎಮರ್ಜೆನ್ಸಿ ಟೈಮಲ್ಲಿ ಆ ಜೈಪುರ್ ರಾಜನ್ನು ಬಿಡದೆ ನೀವು ಎಷ್ಟು ಲೂಟಿ ಮಾಡಿದ್ರಿ ಸ್ವಾಮಿ? ಇಂದಿರಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಎಲ್ಲ ಕುಟುಂಬದವರು ಏನಿದ್ದಾರೆ ಅವರು ಉತ್ತರ ಕೊಡಬೇಕು. ಮೋದಿ ಏನ್ ಕೊಟ್ರು, ಯಾವ ರೀತಿ ಅಕ್ಷಯ ಪಾತ್ರೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರಿ. ಬಟ್ ಅವರು ಚೊಂಬು ಆಡ್ ನಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳನ್ನ ನೀವು ಪ್ರಸ್ತಾಪ ಮಾಡಲಿಲ್ಲ. ಐಶ್ವರ್ಯ ಅವರೇ, ನಿಮ್ಮ ಹತ್ರ ಬರ್ತೀನಿ. ಏನ್ ನಿಮ್ ಕೌಂಟರ್ ಏನು ಅಶೋಕ್ ಗೌಡ್ರ ಮಾತಿಗೆ? ಮೊದಲನೇದಾಗಿ 2014ರಲ್ಲಿ ಅಚ್ಚೆ ದಿನ್ ವಿಕಾಸ್ ಪ್ರಗತಿ ಏನಂತೀನಿ 2 ಕೋಟಿ ಉದ್ಯೋಗ ನಮ್ಮ ಯುವಕರಿಗೆ, ನಮ್ಮ ಎಲ್ಲಾ ಖಾತೆಯಲ್ಲೂ 15 ಲಕ್ಷ ತರ್ತೀನಿ, ಪ್ರೋಗ್ರೆಸ್ ಅಂತ ಮಾತಾಡೋರು ಇವತ್ತಿನ ಚುನಾವಣೆ ಯಾವ್ದ್ರ ಮೇಲೆ ನಡೆಸ್ತವ್ರೆ?
ನಡೆಸ್ತಾ ಇರೋದು ಈ ಭಾವನಾತ್ಮಕ ಏನಂತೀನಿ ಇಶ್ಯೂಸ್ಗಳ ಮೇಲೆ. ಯಾಕಂದ್ರೆ ಅವ್ರದ್ದು ಪ್ರಗತಿ ಪ್ರೋಗ್ರೆಸ್ ಅಷ್ಟೆಲ್ಲ ಡೆವಲಪ್ಮೆಂಟ್ ಇದ್ದಿದ್ರೆ ಅದ್ರ ಮೇಲೆ ಚುನಾವಣೆ ನಡೆಸ್ತಿದ್ರು. ಇವತ್ತೇನಾಗೋಗಿದೆ ಅಂದ್ರೆ ದೇ ಆರ್ ಬ್ಯಾಂಕ್ರಪ್ಟ್ ಆಫ್ ಇಶ್ಯೂಸ್. ಅದಕ್ಕೆ ತಾವು ನೋಡಿದ್ವಲ್ಲ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಗಿದ್ದು ಅದೇ ರೀತಿ ನಡೀತಾ ಇದೆ. ಆಮೇಲೆ 3 ಉದಾಹರಣೆಗಳು ಕೊಡ್ತೀನಿ. ಇವ್ರೇನು ಎಕ್ಸಾಂಪಲ್ ಕೊಟ್ರಲ್ಲ, ಯಾಕಂದ್ರೆ ಬೆಲೆ ಏರಿಕೆ ಬಗ್ಗೆ ಮಾತಾಡ್ಲಿಲ್ಲ, ನಮ್ಮ NDRF ಫಂಡ್ ನಮ್ಮ ಬರ ಪರಿಹಾರದ ಬಗ್ಗೆ ಮಾತಾಡ್ಲಿಲ್ಲ, ಅಥವಾ GST ನಮಗೆ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡ್ಲಿಲ್ಲ, ಅಥವಾ ಹಣಕಾಸು ಫೈನಾನ್ಸ್ ಕಮಿಷನ್ ಇಂದ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡೇ ಇಲ್ಲ. ಅದಕ್ಕೂ ನಾನು ವಿಶ್ಲೇಷಣೆ ನೀಡ್ತೀನಿ. ಆದ್ರೆ ಮೊದಲನೇದಾಗಿ ಟಾಯ್ಲೆಟ್ಸ್ ಬಗ್ಗೆ ಮಾತಾಡೋದು. ಸ್ವಚ್ಛ ಭಾರತ್ ಅಭಿಯಾನಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಸರ್ವೇಲೆ ನಡೆದಿದೆ. ಮೋರ್ ದೆನ್ 40% ಆಫ್ ದ ಟಾಯ್ಲೆಟ್ಸ್ ಆರ್ ನಾಟ್ ಯೂಸ್ಡ್, ಗ್ರೇನರಿ ಅಂತ ಉಪಯೋಗಿಸ್ತಾ ಇದ್ದಾರೆ ಅಂತ. ಎರಡನೇದು ಉಜ್ವಲ ಯೋಜನೆ ಅಂತ ಮಾತಾಡಿದ್ರಿ. 60% ಯಾರು ಎರಡನೇ ರೀಫಿಲ್ಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ನೀವು ಉಜ್ವಲ ಮತ್ತೆ ಮೊದಲು ಗ್ಯಾಸ್ ಸಿಲಿಂಡರ್ ಫ್ರೀ ಕೊಟ್ರಿ, ಬಟ್ ರೀಫಿಲ್ ಬೆಲೆ ಏರಿಕೆ ಆಗ್ತಾನೆ ಇದೆ. ನಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲೂ ತಾವು ನೋಡಿದ್ರಿ. ಮೂರನೇದು ನಾವಿಷ್ಟು ಟ್ಯಾಪ್ ತಂದು ಕೊಟ್ವಿ ಅಂದ್ರಲ್ಲ, ಜಲ್ ಜೀವನ್ ಮಿಷನ್ 100% ನಮ್ಮ ನರೇಂದ್ರ ಮೋದಿ ಅವ್ರದಲ್ಲ, ನಮ್ಮ ಸರ್ಕಾರ ಕೂಡ 50% ಕೊಡ್ತಾ ಇದೆ. ಆದ್ರೆ ಇವತ್ತು ಅನ್ಫಾರ್ಚುನೇಟ್ ಏನಂದ್ರೆ ಆ ಜಲ್ ಜೀವನ್ ಮಿಷನ್ ಟ್ಯಾಪ್ 20 ವರ್ಷ ನೀರಂತಾರಲ್ಲ, ಕರ್ನಾಟಕದ ಬರ ಪರಿಹಾರಕ್ಕೆ ಏನ್ ಮಾಡಿದ್ದಾರೆ? 223 ತಾಲೂಕಲ್ಲಿ ನಮ್ಗೊಳಗ್ ಬರ ಘೋಷಣೆ ಮಾಡಿದ್ದಾರೆ ನಮ್ಮ ಸರ್ಕಾರ. ₹1 ಕೊಡ್ಲಿಲ್ಲ. ಇವ್ರ ಗೃಹ ಮಂತ್ರಿಗಳು ಬಂದ್ ಏನಂದ್ರು ಸುಳ್ಳು, ರಾಜ್ಯ ಸರ್ಕಾರ ಏನಂತೀನಿ ತಡ ಮಾಡ್ತು ಸಬ್ಮಿಟ್ ಮಾಡೋದೊಳಗೆ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ. ಕರ್ನಾಟಕಕ್ಕೆ ಬರ್ಬೇಕಾಗಿರೋಂತ ಬರ ಪರಿಹಾರ ಕೇಂದ್ರ ಸರ್ಕಾರ ತಡೆ ಹಿಡ್ದಿದೆ, ಅದನ್ನ ಅವ್ರು ಬಿಡುಗಡೆ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶ ನೀಡಿದೆ. ನಾನು ಕೇಳ್ತಾ ಇರೋದಿಷ್ಟೇ, ಡೆವಲಪ್ಮೆಂಟು, ಪ್ರೋಗ್ರೆಸ್ಸು, ವಿಷನ್ 2047 ಅಂತಿರಲ್ಲ, ಅದನ್ನ ಬಂದು ತಗೊಂಬಂದು ಮಾತಾಡಿ ನೀವು ಎಲ್ಲೇ ಹೋದ್ರು. ಇವತ್ತು ಏನಂತೀನಿ, ಧರ್ಮ ಎಲ್ಲಾರ್ಗೂ ಇದೆ, ಧಾರ್ಮಿಕವಾಗಿ ಎಲ್ಲರೂ ನಂಬ್ತಾರೆ, ದೇವ್ರು ಎಲ್ಲಾರ್ಗೂ ಒಂದೇ. ಆದ್ರೆ ಇವ್ರುಗಳಿಗೆ ಪ್ರಗತಿ ಅಚ್ಚೇ ದಿನ್ ವಿಕಾಸ್ ಅಂದವರು ಇವತ್ತು ಇದೆ ಈ ಕೋಮುಗಲಭೆಗಳ ಬಗ್ಗೆ ಅಥವಾ ಏನಂತೀನಿ ಈ ಕಮ್ಯುನಲ್ ಡಿವೈಡ್ ತರೋ ಅಂತ ವಿಷಯಗಳು ಮಾತಾಡ್ತಾ ಇದ್ದಾರೆ. ಜನರು ಮನ್ಸ್ ಮೇಲೆ ಆಟ ಆಡಕ್ ಹೋಗ್ತಾ ಇದ್ದಾರೆ. ಜನರಿಗೆ ಗೊತ್ತು ಬೆಲೆ ಏರಿಕೆ ಆಗಿರ್ಲಿ ಅಥವಾ ದಕ್ಷಿಣ ಭಾರತಕ್ಕಾಗಿರೋ ಅನ್ಯಾಯ ಆಗಿರ್ಲಿ, ನಮ್ಗಳು ಗೊತ್ತು. ನಾವು ವೋಟ್ ಹಾಕಿದಾಗ ನಾವು ನಮ್ಮ ಕೈ ಹಿಡ್ದಿರೋ ಸರ್ಕಾರಕ್ಕೆ ನಾವು ವೋಟ್ ಹಾಕ್ತೀವಿ ವಿನಃ ಬರೀ ಚೊಂಬ್ ಕೊಟ್ಟಿರೋ ಸರ್ಕಾರಕ್ಕೆ ನಾವು ವೋಟ್ ಹಾಕಲ್ಲ ಅಂತ. JDSನ ವಕ್ತಾರರು ರಾಜು ಗೌಡ್ರು ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ದೇವೇಗೌಡರು ಆ ಆಡ್ನ ತೋರಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಐಶ್ವರ್ಯ ಮಹಾದೇವ್ ಅವರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ. ಏನ್ ಹೇಳ್ತೀರಿ ಸರ್ ಚೊಂಬು ಜಾಹೀರಾತಿನ ಬಗ್ಗೆ? ಇಲ್ಲ, ಆ್ಯಕ್ಚುಲಿ ಏನಾಗ್ತದೆ ಕೆಲವು ಸಾರಿ ಇವರು ಫಸ್ಟು ಪೇಪರ್ನಲ್ಲಿ ಆ್ಯಡ್ ಕೊಟ್ಟಿದ್ದು ಕಾಂಗ್ರೆಸ್ನವರು. ಎಂತ ಕೊಟ್ಟರು ಅಂದರೆ ಅವರು ಹೇಳ್ತಾ ಇದ್ರು ನಾವು ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತೀವಿ ಅಂತ. ಅವರು ಡೆವಲಪ್ಮೆಂಟ್ಸ್ ಬಗ್ಗೆ ಏನೂ ಹೇಳಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನ ಎಲ್ಲೂ ಆ್ಯಡ್ ಕೊಡಲಿಲ್ಲ ಅಲ್ಲಿವರೆಗೂ. ಅವ್ರು ಕೊಟ್ಟಿದ್ದೇ ಚೊಂಬ ಆ್ಯಡು. ಅವ್ರದ್ದು ಫಸ್ಟು ನೆಗೆಟಿವ್ ಥಾಟ್ಸ್, ಕೈಲಾಗದೇ ಇರೋರ ಕೊನೆಯ ಅಸ್ತ್ರ ಇನ್ನೊಬ್ಬರ ಬಗ್ಗೆ ಟೀಕಾ ಪ್ರಹಾರ ಮಾಡುವಂಥದ್ದು. ಕಳೆದ 58 ವರ್ಷಗಳಲ್ಲಿ ಇವ್ರು ಮಾಡಿದಂಥ ಕಾರ್ಯಕ್ರಮಗಳು ಏನೇನಿದ್ದಾವೆ, ಹಗರಣಗಳೇನೇನಿದ್ದಾವೆ, ಇವನ್ನೆಲ್ಲ ಬಿಚ್ತಾ ಹೋದರೆ ಇಡೀ ದಿನ ನಿಮ್ಮ ಚಾನಲಲ್ಲಿ ನಿಂತು ಮಾತಾಡ್ತಾ ಹೋದರೂ ಸಮಯ ಸಾಕಾಗಲ್ಲ. ಆ ಮಟ್ಟಕ್ಕೆ ಬಂದು ಕಾಂಗ್ರೆಸ್ಸು 400 ಸೀಟ್ ಇದ್ದಂಥ ಕಾಂಗ್ರೆಸ್ಸು 40-45 ಸೀಟಿಗೆ ಬಂದಿದೆ ಅಂದರೆ ಅವ್ರ ಪರಿಸ್ಥಿತಿನ ಅವ್ರು ಊಹಿಸ್ಕೊಳ್ಳಿ. ಆ ಪರಿಸ್ಥಿತಿಗೆ ಬಂದಂಥ ಕಾಂಗ್ರೆಸ್ಗೆ ಇವಾಗ ಏನಾಗ್ಬಿಟ್ಟಿದೆ, ಉಳ್ಕೊಂಡಿರೋದು ಇದೊಂದೇ ಟೀಕಾಸ್ತ್ರ. ತಮ್ಮ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು ಕೇಂದ್ರ ಲೋಕಸಭೆ. ಹೌದು, ಯಾಕಂದ್ರೆ ಕರ್ನಾಟಕದ ಜನರು ಓಟ್ ಕೊಡ್ಲೇಬೇಕಲ್ವಾ? ಇಲ್ಲಿರೋರು ವೋಟರ್ಸೇ ಅಲ್ವಾ? ಹಂಗಾರೆ ಕರ್ನಾಟಕನ ಬಿಟ್ಟು ಎಲೆಕ್ಷನ್ ಮಾಡ್ತಾರಾ? ಕರ್ನಾಟಕದಲ್ಲಿ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಮಂಡ್ಯ ಭಾಗಕ್ಕೆ ಹೋದರೆ ನೀರಾವರಿ ಸಮಸ್ಯೆ ಯಾವ ಮಟ್ಟಕ್ಕಾಗಿದೆ ಅಂದರೆ 95 ಅಡಿ ನೀರಿದೆ ಇವತ್ತು. 80ರಿಂದ 95 ಅಡಿ ನೀರಿದ್ರೂ ಕಳೆದ 3 ತಿಂಗಳಿಂದ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಿ ಮಂಡ್ಯ ಜನತೆಗೆ ನೀರು ಕೊಡದಲ್ಲೇ ಬರಗಾಲ ಸೃಷ್ಟಿ ಮಾಡಿದ್ದಾರೆ. ರೈತರು ಇವತ್ತು ಹಳ್ಳ ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಡಿಕೆ ಗಿಡಗಳು ಒಣಗ್ತಾ ಇದ್ದಾವೆ, ಕಬ್ಬು ಒಣಗ್ತಾ ಇದ್ದಾವೆ. ಇವರು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಉಪಯೋಗ ಮಾಡೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಅದರ ದಾಖಲಾತಿಗಳನ್ನ ಮುಂದಿನ ದಿನಗಳಲ್ಲಿ ಸಂಪೂರ್ಣ ತಮ್ಮ ಮುಂದೆ ಇಡ್ತೀನಿ. ಅಲ್ಲಿಂದ ಆಚೆಗೆ ಬಂದರೆ ಎಲೆಕ್ಟ್ರಿಕಲ್ ಬೆಲೆ, ಕರೆಂಟಿನ ಬೆಲೆ ಯಾವ ಮಟ್ಟಕ್ಕಾಗಿದೆ ಅಂದರೆ ಮನೆಗಳಿಗೆ ಫ್ರೀ ಕೊಡ್ತಾ ಇದ್ದಾರೆ. ಇವತ್ತು ಇಂಡಸ್ಟ್ರಿಗಳವರು ಸಾಯ್ತಾ ಇದ್ದಾರೆ. ಇದೇ ಪ್ಯಾನಲ್ನಲ್ಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್, ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರು ಬಂದು ಯಾವ ಮಟ್ಟಕ್ಕೆ ಗೋಳಾಡಿದ್ರು ಆ ಮಟ್ಟಕ್ಕೆ ಗೋಳಾಡಿದ್ರು. ಸೊ ನೀವು ಏನಾದ್ರು ಉತ್ಪಾದನೆಗೆ ದಾರಿ ಮಾಡಿಕೊಡಿ ಸ್ವಾಮಿ. ಆ ಉತ್ಪಾದನೆಗೆ ಬಿಟ್ಬಿಟ್ಟು ಜನಗಳಿಗೆ ನೀವು ಎಲ್ಲ ಫ್ರೀ ಬೀಸ್ ಕೊಟ್ಕೊಂಡು, ನಾವು ಫ್ರೀ ಬೀಸ್ ಕೊಡಬೇಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಫ್ರೀ ಬಸ್ ಕೊಡ್ತಾ ಇದ್ದೀರಿ, ಓಕೆ, ನೋ ಇಶ್ಯೂಸ್. ಟ್ಯಾಕ್ಸ್ಗಳು ಬೆಂಗಳೂರು ಸುತ್ತಮುತ್ತ ರೆವಿನ್ಯೂ ಟ್ಯಾಕ್ಸು 30ರಿಂದ ಏಕಾಏಕಿ 150ರಿಂದ 200%, 3,000 ಇದ್ದಂಥ ರೇಟನ್ನು ತೊಗೊಂಬಂದು 7,500.
1,500 ರೂಪಾಯಿ ಇದ್ದಿದ್ದನ್ನು 4,500 ಈ ಮಟ್ಟಕ್ಕಾದರೆ ಬಡವ ಒಂದು ಸೈಟ್ ತಗೊಳ್ಳೋ ಪರಿಸ್ಥಿತಿಲಿಲ್ಲ ಇವತ್ತು. ಎಷ್ಟು ಮನೆಗಳನ್ನ ಕಟ್ಟಿದ್ದೀರಿ ನೀವು? ಗರೀಬಿ ಹಟಾವೋ ಅಂತ 1947ರಿಂದ ಹೇಳ್ಕೊಂಬಂದಿದ್ದೀರಿ. ಇವತ್ತವರೆಗೂ ಕೂಡ ನೀವು ಇವತ್ತು ನಿಮ್ಮ ಮ್ಯಾನಿಫೆಸ್ಟೋಲ್ಲಿ ಕಾಣೋದದೇ ಬಡವರಿಗೆ ಏನಾದ್ರು ಮಾಡ್ತೀವಿ ಅಂತ. ಯಾವ ರೀತಿ ನೀವು ಸುಳ್ಳನ್ನು ಪ್ರತಿಪಾದಿಸ್ತಾ ಹೋಗ್ತೀರಿ ಅಂದರೆ 2,000 ರೂಪಾಯಿ ಹಣ ಕೊಡ್ತಾ ಇದ್ದೀರಿ, ನಿಮ್ಮ ಮ್ಯಾನಿಫೆಸ್ಟೋಲ್ಲಿ ಹಾಕೋತೀರಿ ಪ್ರತಿಯೊಂದು ಬಡ ಹೆಣ್ಣು ಮಕ್ಕಳಿಗೆ 1 ಲಕ್ಷ ಕೊಡ್ತೀವಿ ಅಂತ. ನಮ್ಮ ಬಡ್ಜೆಟ್ ಇರೋದು 45 ಲಕ್ಷ ಕೋಟಿ ಕೇಂದ್ರದ ಬಡ್ಜೆಟ್ಟು. ನೀವು ಕೊಟ್ಟಿರುವಂಥದ್ದು ಕನಿಷ್ಠ ಕರ್ನಾಟಕದಲ್ಲೇ ನಿಮ್ಗೆ 2 ಲಕ್ಷ 2 ಕೋಟಿ BPL ಕಾರ್ಡ್ ಬರ್ತವೆ. ಯೋಚನೆ ಮಾಡ್ಕೊಂಡು ಲೆಕ್ಕಾಚಾರ ಹಾಕ್ಬಿಟ್ರೆ ನೀವು ಯಾವ ರೀತಿ ಸುಳ್ಳುಗಳು ಹೇಳ್ತಾ ಇದ್ದೀರಾ? ನೀವು ಚೊಂಬು ಕೊಡ್ತಾ ಇದ್ದೀರಾ, ಚಿಪ್ ಕೊಡ್ತಾ ಇದ್ದೀರಾ, ಬೇರೆಯವ್ರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸತಿ ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಅವ್ರ ಅಗಲಲ್ಲಿ ಹೆಗಣ ಬಿದ್ದು ನಾರ್ತಾ ಇರುತ್ತಂತೆ, ಪಕ್ಕದ ಅಗಲ ಮೇಲೆ ನೊಣ ಆರ್ತಾ ಇದೆ ಅಂತ ನೋಡ್ತಾರಂತ. ಅಂದರೆ ಇವ್ರು ಕೊಟ್ಟ ಮ್ಯಾನಿಫೆಸ್ಟೋಗಳನ್ನೇ ಪಾಪ ಅವ್ರು ಸಮರ್ಥಿಸ್ಕೊಳಕ್ಕಾಗ್ತಾ ಇಲ್ಲ, ಅವ್ರ ಪಕ್ಷದವ್ರು ತಿಣುಕ್ತಾ ಇದ್ದಾರೆ. ಸುಮ್ಮನೆ ಹಿಂಗೆ ನೆಗೆಟಿವ್ ಆ್ಯಡ್ಸ್ ಕೊಡೋದ್ರಿಂದ ನೀವು ಯಾವ ಡೆವಲಪ್ಮೆಂಟ್ಸು ಕಾಣೋಕ್ಕಾಗಲ್ಲ. ಆಲ್ರೆಡಿ ಅಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಏನು ಹೇಳ್ತಾ ಇದ್ದಾವೆ ಅಂತ ಅವ್ರಿಗೆ ಗೊತ್ತಿದೆ, ನಾವು ಹೇಳೋದು ಬೇಡ. ಹಾಗಾಗಿ ಪಾಪ ಫ್ರಸ್ಟ್ರೇಷನ್ ಆಗಿರೋದ್ರಿಂದ ಅವ್ರು ಆ ರೀತಿ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡ್ತಾ ಹೋದರೆ ನಾವೇ ಕೇಳಕ್ಕೆ ಬರ್ತೀವಿ. ಲೆಟ್ ದೆಮ್ ಟು ಟಾಕ್. ರೈಟ್, ಐಶ್ವರ್ಯ ಮಾತನಾಡ್ತೀನಿ. BV ಶಿವಶಂಕರ್ ಅವ್ರ ಹತ್ರ ಹೋಗೋಣ. ಸರ್, ಒಬ್ಬರ ಹುಳುಕನ್ನ ಮತ್ತೊಬ್ಬರು ಜಾಹೀರಾತು ಕೊಟ್ಟಿದ್ದಾರೆ ಹೇಗೆ ಅಂತ ಹೇಳಿ, ಅಂದ್ರೆ ಎಕ್ಸ್ಪೋಸ್ ಮಾಡುವಂತಹ ಕೆಲಸ ಎರಡೂ ಕಡೆಯಿಂದ ಆಗಿದ್ಯಾ ಅಂತ ಹೇಳಿ. ಈಗ ವಿದ್ಯಾಶ್ರೀ ಅವರ ಈ ಚುನಾವಣೆ ಅಂತ ಬಂದಾಗ ಎಲೆಕ್ಷನ್ ಸಮಯದಲ್ಲಿ ಈ ವಾಗ್ಸಮರಗಳು, ಆಮೇಲೆ ಮಾತಿನ ಚಕಮಕಿ ಇದೆಲ್ಲ ಸಹಜ. ಆದ್ರೆ ಈ ಪಬ್ಲಿಕ್ ಡಿಸ್ಕೋರ್ಸ್ ಅನ್ನೋದಕ್ಕೆ ಒಂದು ಬೆಲೆ, ಒಂದು ವ್ಯಾಲ್ಯೂ, ಒಂದು ಸ್ಟ್ಯಾಂಡರ್ಡ್ ಅಂತ ಇರ್ಬೇಕಾಗತ್ತೆ. ಈಗ ಏನಾಯ್ತು, ಕಳೆದ ವರ್ಷ ಅಂದ್ರೆ ಅಸೆಂಬ್ಲಿ ಚುನಾವಣೆಗೆ ಮುಂಚೆ ಈ ಬಸವರಾಜ ಬೊಮ್ಮಾಯಿ ಅವರು ಒಂದು ಈ ಬಜೆಟ್ ಅನ್ನ ಕೊಟ್ಟ ದಿನ ಈ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಅಂದ್ರೆ ಅಸೆಂಬ್ಲಿ ಹಾಲ್ಗೆ ಕಿವಿ ಮೇಲೆ ಹೂವ ಇಟ್ಕೊಂಡು ಬಂದ್ರು. ಅಂದ್ರೆ ಅಲ್ಲಿನ ಒಂದು ಸಂದೇಶ ಏನಿತ್ತಂದ್ರೆ ಮೆಸೇಜು, ಇವರು ಜನಗಳಿಗೆ ಬಜೆಟ್ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಯಾಮಾರಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂತ. ಅದು ಇಟ್ ವಾಸ್ ಅಮಿಡ್ ದೇರ್ ಕ್ಯಾಂಪೇನ್. ಏನಂದ್ರೆ PCM ಅಂತ ಒಂದು ಇದು ಕ್ಯಾಂಪೇನ್ ಶುರು ಮಾಡಿದ್ರು, 40% ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರು, ಅಂದ್ರೆ ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ. ಸೊ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕ್ಲಿಕ್ ಆದಂಗೆ ಕಾಣಿಸ್ತು. ಯಾಕೆಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ, 135 ಸೀಟ್ ಅವರಿಗೆ ಬಂದಿದೆ. ಸೊ ಅವತ್ತಿನ ಕಿವಿ ಮೇಲಿನ ಹೂವ ಆ ಒಂದು ಇದನ್ನ ನಾವು ಚೊಂಬುಗೆ ತಗೊಂಡ್ ಅಂದ್ರೆ ಇದೆಲ್ಲ ಒಂದ್ ರೀತಿಯಲ್ಲಿ ಜಾನಪದೀಯವಾಗಿ ಗ್ರಾಮ್ಯ ಶೈಲಿಯಲ್ಲಿ ಒಂದು ರೀತಿಯಲ್ಲಿ ಕಿಚಾಯಿಸೋ ಅಥವಾ ಒಂದು ರೀತಿಯಲ್ಲಿ ಕ್ರಿಟಿಸೈಸ್ ಮಾಡುವಂತ ಒಂದು ರೀತಿ. ಆದ್ರೆ ಇಲ್ಲಿ ಇದು ಫೈನಲಿ ಜನ ತೀರ್ಮಾನ ಮಾಡ್ತಾರೆ. ಇದೇನಿದು ಚೊಂಬು, ಇದಕ್ಕೆ ಕಿವಿ ಮೇಲೆ ಹೂವ ಇಟ್ಕೊಂಡು ಇದು ಮಾಡುವಂಥದ್ದು. ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕಕ್ಕೆ ಕೊಡ್ಬೇಕಾದಂತ ಕೊಡುಗೆಗಳನ್ನ ಕೊಡೋದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಕಾಂಗ್ರೆಸ್ಗಾಗ್ಲಿ ಜನಗಳಿಗಾಗ್ಲಿ ಅವ್ರಿಗೆ ಹಕ್ಕಿದ್ದೇ ಇದೆ. ಇವತ್ತು ಆಕ್ಚುಲಿ ಬರ ಪರಿಹಾರದ ವಿಚಾರದಲ್ಲಿ ಇದು ಕೇಂದ್ರ ವರ್ಸಸ್ ರಾಜ್ಯದ್ದು ಬಹಳ ವ್ಯಾಲಿಡ್ ಆರ್ಗ್ಯುಮೆಂಟ್ ನಡೀತು. ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಆಸ್ ಪರ್ಮಿಟೆಡ್, ಆಸ್ ಅಗ್ರೀಡ್, ಅಂದ್ರೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಅಂದ್ರೆ ಕರ್ನಾಟಕಕ್ಕೆ ಬರ ಪರಿಹಾರ ಕೊಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅಂತ. ಸಮಸ್ಯೆ ಏನು ಅಂತಂದ್ರೆ, ಈ ನಿರ್ಮಲಾ ಸೀತಾರಾಮನ್ ಅವರು, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಅವರು ಒಂದು ಮಾತು ಹೇಳಿದ್ರಲ್ಲ, ನಮ್ಗೆ ರಾಜ್ಯ ಸರ್ಕಾರಕ್ಕೆ ಬರ ಪರಿಹಾರ ಅಂದ್ರೆ ಕರ್ನಾಟಕಕ್ಕೆ ಬರ ಪರಿಹಾರ ಕೊಡೋದಕ್ಕೆ ಈ ಚುನಾವಣೆ ಅಡ್ಡ ಬಂತು, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಡ್ಡ ಬಂತು ಅಂತ. ಇದು ವಾಸ್ತವ ಏನು ಅಂತಂದ್ರೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗೂ ಮತ್ತೆ ಬರ ಪರಿಹಾರಕ್ಕೂ ಸಂಬಂಧ ಇಲ್ಲ. ಬರ ಪರಿಹಾರ ಕೊಡ್ಬೇಕಾಗಿದ್ರೆ ಚುನಾವಣೆ ಅಡ್ಡ ಅಲ್ಲ, ಚುನಾವಣೆಗಿಂತ ಹೆಚ್ಚು ಪ್ರಿಯಾರಿಟಿ ಬಂದು ಬರ ಪರಿಹಾರ ಕೊಡುವಂಥದ್ದು. ಇನ್ನೂ ಒಂದು ಮಾತು ಹೇಳಿದ್ರು ಅವರು, ಏನಂತಂದ್ರೆ ರಾಜ್ಯ ಸರ್ಕಾರ ಮೆಮೊರಾಂಡಮ್ ಅನ್ನ ಡಿಲೇ ಮಾಡಿ ಕೊಡ್ತು. ನೋಡಿ, ಮುಂಗಾರು ಸೌತ್ ವೆಸ್ಟ್ ಮಾನ್ಸೂನು ಎಂಡ್ ಆಗೋದೇ ಅಕ್ಟೋಬರ್ಗೆ. ಹಾಗಿರುವಾಗ ಮಿಡ್ ಸೆಪ್ಟೆಂಬರ್ ನಲ್ಲಿ ಇವರು 3ನೇ ಮೆಮೊರಾಂಡಮ್ ರಾಜ್ಯ ಸರ್ಕಾರದಿಂದ ಹೋದ ಮೇಲೆ ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನ ನಿರ್ವಹಿಸಿ ಬರ ಪರಿಹಾರವನ್ನ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಹಾಗಾಗಿ ಬಿಜೆಪಿ ಡಿಫೆನ್ಸಿವ್ ನಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಅದಕ್ಕೆ ಹಕ್ಕಿದೆ. ಆದ್ರೆ
ಈ ಚೊಂಬು, ಇದು ಚಿಪ್ಪು ಈ ಲೆವೆಲ್ ಬಂದಾಗ ಇದು ನಾನ್ ಕೊಡುವಂತಂದ್ರೆ, ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ, ಇನ್ನೂ ಅಂದ್ರೆ ಪಬ್ಲಿಕ್ ಡಿಸ್ಕೋರ್ಸ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗುತ್ತೆ. ಆದ್ರೆ ಚುನಾವಣಾ ಕ್ಯಾಂಪೈನ್ ನಲ್ಲಿ ಈ ಮಟ್ಟದ ಒಂದು ಅಂದ್ರೆ ಕೆನ್ ಎನಿ ಪಾರ್ಟಿ, ಎನಿ ಪೊಲಿಟಿಕಲ್ ಪರ್ಸನಾಲಿಟೀಸ್ ಕೆನ್ ಸ್ಟೂಪ್ ಟು ದಿಸ್ ಲೋ ಲೆವೆಲ್ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕಾಗುತ್ತೆ. ಚುನಾವಣಾ ಅಖಾಡದಲ್ಲಿ ಕಳೆದ 3-4 ದಿನಗಳಿಂದ ಸದ್ದು ಮಾಡ್ತಾ ಇರೋದು ಕೇವಲ ಚೊಂಬು ಜಾಹೀರಾತು ಮಾತ್ರ ಅಲ್ಲ. ಆ ಚೊಂಬು ಜಾಹೀರಾತಿಗೆ ಕೌಂಟರ್ ಆಗಿ ಬಿಜೆಪಿ ಅವರು ಚಿಪ್ಪು ಜಾಹೀರಾತನ್ನ ಬಿಡುಗಡೆಗೊಳಿಸಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲೆಲ್ಲಿ ರಾಜ್ಯದ ಜನರಿಗೆ ಚಿಪ್ಪನ್ನ ಕೊಡ್ತು ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ನಾನು ನೇರವಾಗಿ ಐಶ್ವರ್ಯ ಅವರ ಹತ್ರ, ಅದಕ್ಕಿಂತ ಮೊದಲು ಓಕೆ ಅಶೋಕ್ ಗೌಡ್ರು ಹೇಳಿ, ಆ ಚಿಪ್ಪು ಜಾಹೀರಾತಿನ ಬಗ್ಗೆ ಮಾತನಾಡಿ. ಕರ್ನಾಟಕ ರಾಜ್ಯ ಜನತೆಗೆ ಕಾಂಗ್ರೆಸ್ನವ್ರು ಎಲ್ಲೆಲ್ಲಿ ಚಿಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂಡ್ರೆ 25,000 ಕೋಟಿ ದಲಿತರ ಅಮೌಂಟ್ನ ತೆಗೆದುಕೊಂಡು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ದಲಿತರಿಗೆ ಕೊಡ್ತಕ್ಕಂಥ ಚಿಪ್ಪು. ತತ್ಸುಮಾರು 2 ಲಕ್ಷ ಕೋಟಿ ಸಾಲ ಮಾಡಿ ಈ ಕಳೆದ 10 ತಿಂಗಳಲ್ಲಿ 1 ಲಕ್ಷ ಒಂದು ಪರ್ ಫ್ಯಾಮಿಲಿ ಮೇಲೆ ಹೇರಿಸಿ ಕರ್ನಾಟಕ ಜನತೆಗೆ ಕೊಟ್ಟಿರ್ತಕ್ಕಂಥ ಸಾಲದ ಚಿಪ್ಪು. ಝೀರೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಕರ್ನಾಟಕದಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದೆ ನಾನು ಗ್ಯಾರಂಟಿ ಕೊಟ್ಟೆ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಜನತೆಗೆ ಗ್ರೋತ್ಗೆ ಮಾಡಿದಂಥ ಕೊಟ್ಟಂಥ ಚಿಪ್ಪು. ಸರಿಯಾಗಿ ನೀರಾವರಿ ಕ್ರೈಸಿಸ್ನ ಮ್ಯಾನೇಜ್ ಮಾಡಿದೆ, ಇನ್ಕ್ಲೂಡಿಂಗ್ ಕಾವೇರಿನೂ ಸಹ, ಬೆಂಗಳೂರಿನ ಕುಡಿಯುವ ನೀರನ್ನು ಸಹ, ಇನ್ಕ್ಲೂಡಿಂಗ್ ಇಡೀ ಎಂಟೈರ್ ಕರ್ನಾಟಕದಲ್ಲೂ ಸಹ ಅದ್ರಲ್ಲಿ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಜನತೆಗೆ ಚಿಪ್ಪು. ಕರ್ನಾಟಕದಲ್ಲಿ ಡ್ರೌಟ್ಗೆ ಅಂದರೆ ಬರಗಾಲದಲ್ಲಿ ಕೇವಲ 2,000 ರೂಪಾಯಿ ಕೊಟ್ಟು ಹೆಕ್ಟೇರ್ಗೆ ಕರ್ನಾಟಕ ಜನತೆಗೆ ನಾನು ಅದು ಕೊಟ್ಟೆ ಇದು ಕೊಟ್ಟೆ ನಾನಿದ್ದೀನಿ ಅಂತಕ್ಕಂಥದ್ದು ಇನ್ನೊಂದು ಚಿಪ್ಪು. ಕರ್ನಾಟಕವನ್ನು ATM ಮಾಡ್ಕೊಂಡು ಕರ್ನಾಟಕದಲ್ಲಿ ಕಲೆಕ್ಟ್ ಆಗ್ತಕ್ಕಂತಹ ಎಲ್ಲ ದುಡ್ಡನ್ನು ತೆಗೆದುಕೊಂಡೋಗಿ ಬೇರೆ ಬೇರೆ ರಾಜ್ಯಗಳು ಕೊಡ್ತಕ್ಕಂತಹ ಕರ್ನಾಟಕ ಜನತೆ ಕೊಟ್ಟಂತಹ ಚಿಪ್ಪು. ಇವನಿದಿನಲ್ಲಿ ನಾವು 1.5 ಲಕ್ಷ ಜನಕ್ಕೆ 3,000 ರೂಪಾಯಿ ಕೊಡ್ತಿದ್ದೀವಿ ಅಂತ ಹೇಳ್ಕೊಂಡು ಕೇವಲ 1,400 ಜನನ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿವರೆಗೂ ಝೀರೋ ಅಮೌಂಟ್ ಕೊಟ್ಟಿರ್ತಕ್ಕಂತಹ ಚಿಪ್ಪು. 10 ಕೆಜಿ ಅಕ್ಕಿ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು ಕೇವಲ ಸೆಂಟ್ರಲ್ ಗೌರ್ನಮೆಂಟ್ನ ಅಕ್ಕಿಯನ್ನು ಕೊಟ್ಟು ತಾವು ಕರ್ನಾಟಕ ಜನತೆ ಕೊಟ್ಟಿರ್ತಕ್ಕಂತಹ ಚಿಪ್ಪು. ಇನ್ನು ಬೆಲೆ ಏರಿಕೆ, ಟ್ಯಾಕ್ಸ್ನಲ್ಲಿ ಏರಿಸಿದ್ದಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಏರಿಸಿದ್ದಾರೆ, ರೆವಿನ್ಯೂ ಟ್ಯಾಕ್ಸ್ ಅಂತಂದರೆ ನಮ್ಮ ಪಾಣಿ ತೆಗೆದುಕೊಂಡು ಹೋದ್ರೆ ಏರಿಸಿದ್ದಾರೆ, ಎನ್ಕಂಬರೆನ್ಸ್ ತೆಗೆದುಕೊಳ್ಳೋಕೆ ಹೋದ್ರೆ ಏರಿಸಿದ್ದಾರೆ, ಗಿಫ್ಟ್ ಡೀಡ್ ಮಾಡೋಕ್ಕೆ ಒಂದು ಬೇರೆ ಯಾರಾದರೂ ಒಂದು ಮಾರ್ಟ್ಗಾಜ್ ಡೀಡ್ ಮಾಡೋಕ್ಕೆ ಪ್ರೈಸ್ ರೈಸ್ ಮಾಡಿ ಪಾಪ ಬಡವ ಶ್ರಮಿಕ ರಾತ್ರಿ ಹೊತ್ತಲು ಒಂದು ಪೆಗ್ಗಾಕನ ಅಂತ ಹೋದ್ರೆ ಅವನ ಮೇಲೆ ಏರಿಸಿದ್ದೀರಾ. ಓಲಿ ಹಾಲಿನ ಮೇಲೆ ಬಿಟ್ರ ಸ್ವಾಮಿ, ಹಾಲಿನ ಮೇಲೂ ಆರಿಸಿ ತಾವು ಕೊಟ್ಟಿರ್ತಕ್ಕಂಥ ಪ್ರೈಸ್ ರೈಸ್ನ ಚಿಪ್ಪು ಅಂದರೆ ಬೆಲೆ ಏರಿಕೆ ಚಿಪ್ಪು. ವಿದ್ಯಾನಿಧಿ ಸ್ಕೀಮು ಒಂದು ದೊಡ್ಡ ಸ್ಕೀಮು, ಒಳ್ಳೆ ಸ್ಕೀಮು. ಬಡವ ಮತ್ತು ಅಂದರೆ ರೈತರ ಮಕ್ಕಳಿಗೆ ಮತ್ತು ನೇಕಾರರ ಮಕ್ಕಳಿಗೆ ಮತ್ತು ನಮ್ಮ ಈ ಫಿಶರ್ಮೆನ್ಸ್ಗೆ ಅಂತಂದರೆ ಮೀನುಗಾರರಿಗೆಲ್ಲರಿಗೂ ಸಹ ಒಂದು ವಿದ್ಯಾನಿಧಿ ಸ್ಕೀಮ್ ಮಕ್ಕಳು ಓದಲಿಕ್ಕೆ ಅಂತ ಕೊಟ್ಟಿದ್ವಿ. ಅದರಲ್ಲಿ ನೀವು ವಾಪಸ್ ತೆಗೆದುಕೊಂಬಿಟ್ಟು ಕೊಟ್ಟಂಥ ಚಿಪ್ಪು. ಸೈಕಲ್ ಸ್ಕೀಮ್ ಕೊಡ್ತಾ ಇದ್ವಿ, ಅವ್ರು ನೀವು ವಾಪಸ್ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಚಿಪ್ಪು. ಆಮೇಲೆ ಕಿಸಾನ್ ಸನ್ಮಾನು ನಾವು ಕೇಂದ್ರ 6,000 ಕೊಡ್ತಿದ್ರೆ ನಾವು 4,000 ಸೇರಿಸ್ಕೊಡ್ತಾ ಇದ್ವಿ. ನೀವು ಅದರಲ್ಲಿ ಕೊಟ್ಟಂತಹ ಅಂದರೆ 4,000 ರೂಪಾಯಿ ವಾಪಸ್ ತೆಗೆದುಕೊಂಡು ಕೇವಲ 2,000 ರೂಪಾಯಿ ಕೊಟ್ಟಿಂತ ಇನ್ನೊಂದು ಚಿಪ್ಪು. ಆಮೇಲೆ ಇನ್ನೂ ಅತ್ಯಂತ ಪ್ರಮುಖ, ಆಗಲೇ ನಮ್ಮ ಸ್ನೇಹಿತರು ರಾಜು ಗೌಡ್ರು ಹೇಳಿದ್ರು, ಈಗ ಎಲ್ಲದಕ್ಕಿಂತ ಜಾಸ್ತಿ ಎಲೆಕ್ಟ್ರಿಸಿಟಿನಲ್ಲಿ ನೀವೇನು ಮಾಡಿದ್ರಿ, ಇಲ್ಲಿ 200 ಯೂನಿಟ್ ಅಲ್ಲ 53 ಯೂನಿಟ್ ಕೊಡ್ತಾ ಇರೋದು ಆ್ಯಾವ್ರೇಜಲ್ಲಿ. 50 ಯೂನಿಟ್ ಕೊಟ್ಬಿಟ್ಟು ನೀವು ಬೇರೆ ಕಡೆ ಹೋಗ್ಬಿಟ್ಟು ಇಂಡಸ್ಟ್ರೀಸ್ಗೆ ಇದಕ್ಕೆಲ್ಲನೂ ಪ್ರೈಸ್ ರೈಸ್ ಜಾಸ್ತಿ ಮಾಡಿಬಿಟ್ಟು ಆ ಪ್ರೈಸ್ ರೈಸಿಂದ ಇವತ್ತು 7 ರೂಪಾಯಿ ಆಗ್ತಿದೆ. ಅಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಪೆನ್ ಏನಿದೆ ಮುಂಚೆ 10 ರೂಪಾಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ರೆ ಇವತ್ತು 12.5 ರೂಪಾಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಅಂದರೆ ಪ್ರೈಸ್ ರೈಸ್ನ ಇನ್ನೊಂದು ಚಿಪ್ಪು. ಆಮೇಲೆ ಇವತ್ತು ಎಲ್ಲ ಇಂಡಸ್ಟ್ರೀಸು, ಬೆಂಗಳೂರಲ್ಲಿ ಇದ್ದಂಥ ಇಂಡಸ್ಟ್ರಿ, ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿದ್ದಂಥ ಇಂಡಸ್ಟ್ರೀಸು ಕೇರಳಗೆ ಹೋಗ್ತಿದೆ ಮತ್ತು ಆಂಧ್ರ ಪ್ರದೇಶಕ್ಕೆ ಮತ್ತು ತೆಲಂಗಾಣಗೆ ಹೋಗ್ತಿದೆ. ಆಮೇಲೆ ನನ್ನ ಸ್ನೇಹಿತರಾದಂಥ ಐಶ್ವರ್ಯ ಅವರು ಪಾಪ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಒಂದೇ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ, ಜಾಸ್ತಿ ಹೇಳಕ್ ಹೋಗಲ್ಲ. ಆದರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ವಿಚ್ ಇಸ್ ಮೈ ಕ್ವಾಲಿಫಿಕೇಶನ್ ಫೀಲ್ಡ್, ಅಲ್ಲಿ ಇವ್ರ ಸರ್ಕಾರ UPA 1 and 2 ಇದ್ದಾಗ 2,25,00,000 ಉದ್ಯೋಗ ಇತ್ತು. ಆಯ್ತಾ? ನಮ್ಮ ಸರ್ಕಾರ ಈಗ 7.5 ಕೋಟಿ ಉದ್ಯೋಗ ಕ್ರಿಯೇಟ್ ಆಗಿದೆ. ಇದು ಉದ್ಯೋಗ ಅಲ್ವಾ? ಬಟ್ ನೀವು ಹೇಳಿದ್ದು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಬಂದೆ ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ, ಕೇಳ್ತಿದ್ದೀನಿ. ಮುದ್ರಾ ಯೋಜನೆಯಲ್ಲಿ 30 ಕೋಟಿ ಲೋನ್ ಕೊಟ್ಟಿದ್ದೀವಿ. ಈಗ 8 ಕೋಟಿ ಲೋನ್ ಫಸ್ಟ್ ಟೈಮರ್ಸ್ ತಗೊಂಡಿರ್ತಕ್ಕಂಥವ್ರು. ಅವ್ರು ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರು 16 ಕೋಟಿ ಆಯ್ತು ಇಲ್ವೋ? ಎಂಪ್ಲಾಯ್ಮೆಂಟ್ 20 ಕೋಟಿ ಆಯ್ತು ಇಲ್ವೋ? ಅಂದರೆ ಅರ್ಥ ಏನು, ಸ್ವನಿಧಿ ಇದೆ, ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಸುಮಾರು ಹಿಂಗೆ ಲೆಕ್ಕ ಹಾಕಿದ್ರೆ ಒಂದು 30 ಕೋಟಿ ಹತ್ತತ್ರ ಬರುತ್ತೆ, ಅದಕ್ಕೆಲ್ಲ ಹೋಗಲ್ಲ. ಆದರೆ ಏನಂದ್ರೆ 2 ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಟ್ಟು ನೋಡಿ ಯಾವ ರೀತಿ ಫೇಕ್ ನೆರೇಟಿವ್. ನರೇಂದ್ರ ಮೋದಿ ಅವರು
ಇವರು ಬಚ್ಚಿಟ್ಟಿರ್ತಕ್ಕಂಥ ಹಣ ವಾಪಸ್ ತಂದ್ರೆ 15 ಲಕ್ಷ ಆಗುತ್ತೆ ಅಂತ ಹೇಳಿದ್ರೆ ಹೊರತು ನಾವು ಹೌದು 15 ಲಕ್ಷ ನಾವು ಕೊಡ್ತೀವಿ. ಹೆಂಗ್ ಕೊಡ್ತೀವಿ ಗೊತ್ತಾ? ಸ್ಕೀಮ್ ನ ಡೆವಲಪ್ ಮಾಡ್ತಿದೀವಲ್ಲ, ಇವತ್ತು ಸಬಲೀಕರಣ ಮಾಡ್ತಿದೀವಲ್ಲ. ಇವತ್ತು ನನ್ನ ಲಖಪತಿ ದೀದಿಗಳು ಇವತ್ತು 3 ಕೋಟಿ ಲಖಪತಿ ದೀದಿಗಳಾಗಿದಾರಲ್ಲ, ಅವ್ರನ್ನ ಸಬಲೀಕರಣ ಮಾಡಿದಾಗ ಆಕೆ 15 ಲಕ್ಷ ರೂಪಾಯಿ ಅಲ್ಲ 1.5 ಕೋಟಿ ತನ್ನ ಅಕೌಂಟ್ ಅಲ್ಲಿ ಇಟ್ಕೊಳ್ತಾರೆ. 10 ವರ್ಷ ಆದ್ಮೇಲೆ ಇವಾಗ ಸಮರ್ಥನೆ ನೀಡ್ತಾ ಇದಾರೆ ನರೇಂದ್ರ ಮೋದಿ ಅವ್ರು ಏನ್ ಅಂದಿದ್ರು ಅಂತ. ಆದ್ರೆ ಅವ್ರು ಎಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರಲ್ಲ, ಇಂಟರಪ್ಟ್ ಮಾಡ್ಲಿಲ್ಲ. ಸಮರ್ಥನೆ ಅವತ್ತು ಕೊಟ್ಟಿದ್ವಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ನಾನು ಇಂಟರಪ್ಟ್ ಮಾಡ್ಲಿಲ್ಲ. ಒಂದ್ 2-3 ಉತ್ತರಗಳು ನೀಡ್ತೀನಿ. ಇವ್ರುಗಳಿಗೆ ಉದ್ಯಮಿಗಳು ಸಾಲ ಮನ್ನಾ ಮಾಡಿದಾಗ ಏನ್ ಬೇಜಾರಾಗಲ್ಲ, ಆದ್ರೆ ರೈತರಿಗೆ ನಾವು ಹಾಲಿನ ಉತ್ಪನ್ನಲ್ಲಿ ಸ್ವಲ್ಪ ಬೆಲೆ ಏರಿಕೆ ಮಾಡಿ ರೈತರಿಗೆ ಪ್ರೋತ್ಸಾಹ ಧನ 1.5 ವರ್ಷ ಕೊಟ್ಟಿರ್ಲಿಲ್ಲ ಬಿಜೆಪಿ ಸರ್ಕಾರ, ಅದ್ ಕೊಟ್ಟಾಗ ಇವ್ರು ಹೊಟ್ಟೆ ಉರಿಯುತ್ತೆ. ಎರಡನೇದು 25,000 ಕೋಟಿ SC/ST ದುಡ್ಡು ಈ ಕಡೆ. SC/ST ಸಪ್ಲೈನ್ ಅಲ್ಲಿ ದೇರ್ ಇಸ್ ಅ ಪ್ರಾವಿಷನ್, ಜನರಲ್ ಕಾಮನ್ ಗುಡ್ ಆಫ್ ದ ಕಮ್ಯುನಿಟಿಗೆ ಏನಾದ್ರು ಆದ್ರೆ ಫ್ಲೋಟಿಂಗ್ ಫಂಡ್ ನ ತಗೊಂಡು ಹೋಗಿ ಈ ಕಡೆ ಹಾಕ್ಬೋದು ಅಂತ. ನಾವು 65,000 ಕೋಟಿ ಕೊಡ್ತಿದ್ವಿ SC/ST ಸಪ್ಲೈನ್ಗೆ. ಇಲ್ಲಿ ನ್ಯಾಷನಲ್ ಅಲ್ಲಿ ಏನ್ ರೇಟ್ ಅಂತ ನೀವೇ ಕೇಳ್ಕೊಳ್ಳಿ. ಆಮೇಲೆ ಇಷ್ಟೊಂದು ಸಾಲ ಮಾಡಿದ್ರು ಅಂದಲ್ಲ. 2 ಉದಾಹರಣೆ. The fiscal deficit in Karnataka is 2.95%. Fiscal management bill ಅಲ್ಲಿ within the limit. Nationally 9.5% ಅಲ್ಲಿ ಕೂತಿದ್ದಾರೆ. ನಿರುದ್ಯೋಗ ಏನು UPA era ಅಂದ್ರಲ್ಲ, 9 ವರ್ಷದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರೋದು ಇವಾಗ. ಅಚ್ಚೇ ದಿನ್ ವಿಕಾಸ್ ಎಲ್ಲ 2014 ಆದ್ಮೇಲೆ ಬಂತಲ್ಲ ಮ್ಯಾಮ್, ಅದರಿಂದ ನಿರುದ್ಯೋಗ ಆ ಲೆವೆಲ್ಗೆ ಬಂದಿದೆ. ಇವಾಗ ಬಂದು ಸಮರ್ಥನೆ ನೀಡ್ತಾರೆ. 15 ಲಕ್ಷ ತರ್ತೀವಿ ಅನ್ನಿಲ್ಲ, ಆಯ್ತಪ್ಪ ನೋಟ್ ಬಂದಿ ಮಾಡಿದ್ರಿ. ಏನಂದ್ರೆ ಎಲ್ಲಾ ಫಾರಿನ್ ಇರೋ ಹಣ ಬರುತ್ತೆ ಅಂತ. ಏನ್ ಬಂತು? 99.86% ಯಾರ್ಯಾರ ನೋಟ್ ಬಂದಿ ಮಾಡಿದ್ರು ವಾಪಸ್ ಬಂದು ಸಿಸ್ಟಮ್ ಬಂತು. ಸೊ ಬ್ಲಾಕ್ ಹಣನ ಬಂತು, ಅದನ್ನ ವೈಟ್ ಮಾಡಿದ್ರಿ. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ನೀವು ಕರಪ್ಷನ್ ನ ನೀವು ಲೀಗಲೈಸ್ ಮಾಡಿದ್ರಿ. ಆಮೇಲೆ ಇವ್ರು ನೀರ್ ಬಗ್ಗೆ ಮಾತಾಡ್ತಾರಲ್ಲ, ಕಾವೇರಿ ಬಗ್ಗೆ. ಕಾವೇರಿ ಪ್ರಾಧಿಕಾರ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಯಾರಿದ್ದು ಕಾವೇರಿ ಹೋರಾಟ ನಡೆದಾಗ? ಬಿಜೆಪಿ ಸರ್ಕಾರ ತಾನೆ. ಅವ್ರ ಪರ ಮಾಡ್ಬೋದಾಗಿತ್ತು, ನಮ್ಮ ಪರ ಹೋರಾಟ ಮಾಡ್ಬೋದಾಗಿತ್ತು ತಾನೆ. ಇವತ್ತು ಮಹಾದಾಯಿ ಆಗಿರ್ಲಿ, ಅಪರ್ ಭದ್ರಾ ಆಗಿರ್ಲಿ, ಯಾವ್ದೇ ಒಂದು ನೀರಾವರಿ ಕಾರ್ಯಕ್ರಮದಲ್ಲಿ ಸರ್ ನಾನು ಸಂಬಂಧ ಇಲ್ಲ, ನೀರು ಕೊಡಲ್ಲ ಅಂದ್ರು ಗೋವಾ ಎಲೆಕ್ಷನ್ ಅಲ್ಲಿ. ಅದನ್ನು ಐಶ್ವರ್ಯ ಅವರು ಅದನ್ನು ಹೇಳ್ಬೇಕು, ಅದನ್ನು ಹೇಳಿ. ಮಹದಾಯಿ ಬಂದಾಗ ನೀವು ಅದೇ ಹೇಳಿ. ಸೋನಿಯಾ ಗಾಂಧಿ ಏನ್ ಹೇಳಿದ್ರು ಗೋವಾ ಎಲೆಕ್ಷನ್ ಅಲ್ಲಿ ಅಂತ ಹೇಳಿ. ಒಂದ್ ನಿಮಿಷ ಇನ್ನೂ ಸ್ವಲ್ಪ ಜೋರ ಕೇಳಿಸ್ಲಿ, ಮೇ ಬಿ ಹಿಲ್ ಮೇಕ್ ಸೆನ್ಸ್. ಬಟ್ ದ ಫ್ಯಾಕ್ಟ್ ಇಸ್ ದಿಸ್. ಆಯ್ತು, ಸೋನಿಯಾ ಗಾಂಧಿ ಅವ್ರು ಕಾಂಗ್ರೆಸ್ ಅವ್ರು ಮಾಡಿದೆಲ್ಲ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತಾರಲ್ಲ, ಇವ್ರು ಬಂದಾಗ ಏನ್ ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ ಮ್ಯಾಮ್. ಕಾವೇರಿ ಆಗಿರ್ಲಿ, ಮೇಕೆದಾಟು ನೀರ್ ಹರಿದೋಗ್ತಾ ಇದೆ ಅಂತಾರಲ್ಲ, ಮೇಕೆದಾಟು ಅಥವಾ ಕಾವೇರಿ ನೀರ್ ಹರಿದೋಗುವಾಗ ಬಿಜೆಪಿ ಸರ್ಕಾರ, ಬೊಮ್ಮೆಯವ್ರ ಸರ್ಕಾರ ಇರ್ಲಿಲ್ವಾ? ಕೊನೆಯದಾಗಿ ಅವ್ರೇನೋ ಹೆಗ್ಣ ಗಿಗ್ಣ ಅಂತ ಏನೋ ಅಂದ್ರು ಮಂಡ್ಯದ ಬಗ್ಗೆ, ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತೀನಿ. ಕುಮಾರಸ್ವಾಮಿ ಅವರು 2019ರಲ್ಲಿ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಇವಾಗ ಬ್ರದರ್ ಸಿಸ್ಟರ್ ಮಂಡ್ಯದ ಸ್ವಾಭಿಮಾನ ಎಲ್ಲಿಗೆ ತಗೊಂಡೋಗಿ ಇಟ್ಟೋರೆ ಅಂತ ನಾವೆಲ್ಲ ನೋಡಿದೀವಿ. ಪವರ್ ಜನರೇಷನ್ ಬಗ್ಗೆ ಮಾತಾಡಿದಾಗ ಬಿಲಾಯ್ ಆಗಿರ್ಲಿ, ಬೆಲ್ಲಾರಿ ಆಗಿರ್ಲಿ, ಕೋಲ್ ಜನರೇಷನ್ ಎಲ್ಲಿಂದ ಬರುತ್ತೆ? ಕೋಲ್ ಪ್ರೊಡ್ಯೂಸ್ ಯಾರು ಕೊಡ್ತಾರೆ? ಅದಾನಿನ ಬೇರೆ ಯಾರ ಕಂಪನಿ ಅಂತ ನೋಡ್ಬೇಕು. ಅವ್ರ ಬೆಲೆ ಏರಿಸಿದಾಗ ನಮ್ಮ ಎಲೆಕ್ಟ್ರಿಸಿಟಿ ಬೆಲೆ ಹೆಚ್ಚತ್ತೆ. ಇಟ್ಸ್ ಬೇಸಿಕ್ ಇಕನಾಮಿಕ್ಸ್. ಕೊನೆಯದಾಗಿ ನಾನೇನಾರ ಮೋದಿಯವ್ರ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ, 1500 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೆಲ್ಲ ಮಾತಾಡಿದವರು ಇವತ್ತು ಬಂದು ನಾವೇ ಬ್ರದರ್ ಸಿಸ್ಟರ್ ಅಂತ ಆಡ್ತಾ ಇದ್ದಾರೆ. ರೈಟ್ ರಾಜುಗೌಡ್ರು, ನಿಮ್ಗೆ ಇಲ್ಲ, ಇವ್ರು ಹೇಳಿದ್ರು ಕನಕಪುರದಲ್ಲಿ ಪಾದಯಾತ್ರೆ ಶುರು ಮಾಡಿದ್ರು. ಏನು ಮೇಕೆದಾಟು ಕಟ್ಬಿಡ್ತೀವಿ ಅಂತ ವೀರಾವೇಶದಿಂದ ಹೋರಾಟ ಮಾಡಿ ಕಟ್ಬಿಡ್ತೀವಿ ಅಂತ ಹೇಳಿದ್ರು. ಇವ್ರ ಬ್ರದರ್ ಸಿಸ್ಟರ್ ತಮಿಳ್ನಾಡವ್ರು ಮೊನ್ನೆ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ರು. ಅವರು ಮ್ಯಾನಿಫೆಸ್ಟೋನೇ ಹೊಡಿಸ್ಬಿಟ್ಟಿದ್ದಾರೆ. ನೀವು ಅಪ್ಪಿ ಏನಾದ್ರು ನೀವು BJPಗೆ ಇದು ಮಾಡ್ತೀನಿ, ನೀವು ಗೆಲ್ಲಿಸ್ತೀವಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಡ್ಯಾಮ್ ಕಟ್ಲಿಕ್ಕೆ ಬಿಡಲ್ಲ ಅಂತ ಅವ್ರ ಜೊತೆ ಇವ್ರು ಸಖ್ಯ ಇಟ್ಕೊಂಡವ್ರೆ. ಇವ್ರು ಯಾವ ನೈತಿಕತೆ ಇದೆ ನಮ್ಗೆ ಹೇಳಲಿಕ್ಕೆ? ಅದನ್ನ ಒಂದ್ಸತಿ ಯೋಚನೆ ಮಾಡ್ಕೋಬೇಕು. ಯಾರ್ದನ್ನ ಒಬ್ಬರ ಬಗ್ಗೆ ಮಾತಾಡಬೇಕು ಅಂದ್ರೆ ತಮಗೆ ನೈತಿಕತೆ ಎಷ್ಟಿದೆ ಅನ್ನೋದನ್ನ ಹೇಳ್ಬೇಕು. ಆಮೇಲೆ ನಮ್ಮ ಜೊತೆ ಇವ್ರು ಹೇಳಿದ್ರಲ್ಲ ಸ್ವಾಭಿಮಾನ ಅದು ಇದು ಅಂತೇಳಿ, ಇವ್ರಿಗೆ ಯಾವ ಮಟ್ಟದ ಸ್ವಾಭಿಮಾನ ಇದೆ? ನಮ್ಮ ಜೊತೆ ಟೈಅಪ್ ಮಾಡಿಕೊಂಡು ಇವತ್ತು ಬೆಂಗಳೂರು ಗ್ರಾಮಾಂತರ ಗೆದ್ದಂಥವ್ರು ಇವರು. ನಮಗೆ ಬೆನ್ನಲ್ಲಿ ಮಂಡ್ಯದ ಚೂರಿ ಹಾಕಕ್ಕೆ ಚಲುವರಾಯಸ್ವಾಮಿ ಅವ್ರನ್ನ ಎತ್ತು ಬಿಡ್ತಾರೆ, ಅಲ್ಲಿಂದ ಆಚೆಗೆ ರಮೇಶ್ ಬಂಡಿ ಸಿದ್ದೇಗೌಡನ ಎತ್ತು ಬಿಡ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡಲಿಲ್ಲ. ಅವತ್ತು ಅಲ್ಲಿ ನಿಖಿಲ್ ಕುಮಾರಸ್ವಾಮಿನ ಸೋಲಿಸಿದ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದು ಇವತ್ತು ಮಿನಿಸ್ಟ್ರು ಮಾಡಿದಿರಿ. ಬರೀ 7,000 ಓಟ್ ತಗೊಂಡ್ರನ್ನ. ಅಲ್ಲಿಂದ ತುಮಕೂರ್ಗೆ ಹೋದ್ರೆ ಇಡೀ ದೇಶ ಕಂಡಂತಹ ವಾಗ್ಮಿ, ಚತುರ, ರಾಜಕೀಯ ಪಟು. ಇವತ್ತು ನಿಜವಾಗ್ಲೂ ಹೇಳ್ತೀನಿ ಅಂದರೆ ಇಡೀ ಪ್ರಪಂಚದಲ್ಲಿ ಯಾರಿಗೇ ಸಮಸ್ಯೆಗಳಾದರೂ ಎಷ್ಟೋ ಜನ ಇವತ್ತು ದೇವೇಗೌಡರ ಹತ್ರ ಬಂದು ಸಲಹೆ ತಗೋತಾರೆ. ಅವ್ರನ್ನ ಸೋಲಿಸ್ಲಿಕ್ಕೆ ಇವ್ರದೇ ಪಕ್ಷದ KN ರಾಜಣ್ಣ ಅಲ್ಲಿ ಇನ್ನೂ ಸೀನಿಯರ್ಸ್ ಇದ್ರು ಕೂಡ ಅವ್ರನ್ನ ಮಿನಿಸ್ಟ್ರು ಮಾಡಿದ್ದು ಯಾಕೆಂದ್ರೆ ದೇವೇಗೌಡರನ್ನ ಸೋಲ್ಸಿದ್ಕೆ. ಈ ಮಟ್ಟದ ರಾಜಕಾರಣ ಮಾಡೋರ ಹತ್ರ ನಾವು ಯಾವ ರೀತಿ ಸಂಬಂಧಗಳನ್ನ ಬೆಳೆಸ್ಕೋಬೇಕು ಅನ್ನೋದು ಅವ್ರು ಹೇಳಿ. ಇವರು ಬೆನ್ನಲ್ ಚೂರಿ ಹಾಕೋರ ಜೊತೆ ಹೋದ್ರೆ ನಿಜವಾಗ್ಲೂ ಪಕ್ಷಗಳು ಉಳಿಯುತ್ತಾ? JDSನ ಮುಗಿಸ್ತೀನಿ ಅಂತ ಹೊರಟಿರೋರು ಒಳಗಡೆ ಸೇರ್ಕೊಂಡು ಇಂಥವ್ರ ಜೊತೆ ನಾವು ಸಖ್ಯ ಮಾಡಬೇಕಾಗಿತ್ತಾ?
ಸೊ ದೇಶದ ಅಭಿವೃದ್ಧಿಯಿಂದ ನಾವು ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಅಭಿವೃದ್ಧಿ ಕಡೆಗೆ ಹೆಜ್ಜೆ ಇಡಬೇಕೇ ವಿನಃ ಇಂಥ ಬೆನ್ನು ಚೂರಿ ಹಾಕೋರ್ ಜೊತೆ ಮತ್ತೆ ಇವರ ಸಮಸ್ಯೆಗಳ ಹಗರಣಗಳು ಬಿಚ್ಚುತ್ತಾ ಹೋದ್ರೆ, ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಇವ್ರ ಹಗರಣಗಳು ಬಿಚ್ಚುತ್ತಾ ಹೋದ್ರೆ, ನಾನು ಆಗ್ಲೇ ಹೇಳಿದೆ ದಿನಗಳ ಗಟ್ಟಲೆ ಮಾತಾಡ್ಬೋದು, ಒಂದೊಂದಾಗಿ ಹೇಳ್ತಾ ಹೋದ್ರೆ. ಮಹದಾಯಿ ವಿಚಾರಕ್ಕೆ ಬಂದ್ರಲ್ಲ, ಮಹದಾಯಿ ವಿಚಾರದಲ್ಲಿ 2006ರಲ್ಲಿ ಕುಮಾರಸ್ವಾಮಿ ಅವರು 100 ಕೋಟಿ ಫಂಡ್ ಎತ್ತಿಟ್ಟಿದ್ರು. ನಿಮಗೂ ಗೊತ್ತಿರಬೇಕದನ್ನ, 100 ಕೋಟಿ ಏಕಾಏಕಿ ಒಂದೇ ಶಾರ್ಟಲ್ಲಿ ರಿಲೀಸ್ ಮಾಡ್ತಾರೆ. ಆದರೆ ಕೇರಳದಲ್ಲಿ ಕ್ಲಿಯರೆನ್ಸ್ ಕೊಡಲ್ಲ ಇವರು. ಅದ್ರ ಕಾರಣ ಏನು? ಸೆಂಟ್ರಲ್ ಇದ್ದಂಥ ಕಾಂಗ್ರೆಸ್ ಗೌರ್ಮೆಂಟು ಸಖ್ಯ ಬೆಳೆಸ್ದಾಗೆಲ್ಲ ಇವರು ಸಾವಿರಾರು ಸಮಸ್ಯೆಗಳ ಬಗ್ಗೆ, ಫೈನಾನ್ಸ್ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತಾರಲ್ಲ. 2 ಸತಿ ಕುಮಾರಸ್ವಾಮಿ ಅವರು CM ಆದಾಗ ಸಾಲ ಮನ್ನಾ ಮಾಡ್ತಾರೆ. 2ನೇ ಬಾರಿ 43,000 ಕೋಟಿ ಬಂದಾಗ ಇವ್ರದೇ ಸಿದ್ದರಾಮಯ್ಯನವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕಾಗಲ್ಲ ಅಂತ. ಅಂಥ ಟೈಮಲ್ಲಿ ಒಂದೇ ಒಂದು ಕಾರನ್ನು ಕೂಡ MLAಗಳಿಗೆ, ಮಿನಿಸ್ಟರ್ಗಳಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಬಿಡಲ್ಲ. ಎಲ್ಲೆಲ್ಲಿ ಸೋರಿಕೆ ಆಗುತ್ತೋ ಅದನ್ನು ತಡೀತಾರೆ. ಅದನ್ನ ಸಹಿಸ್ಕೊಳಕ್ಕಾಗ್ದಲ್ಲ ಸಿದ್ದರಾಮಯ್ಯನವರು ಇದ್ರಲ್ಲಿ ಕೂತು, ಧರ್ಮಸ್ಥಳದಲ್ಲಿ ಕೂತು ಒಂದು ಸ್ಕೆಚ್ ಹಾಕ್ತಾರೆ, ಎಷ್ಟು ದಿನ ಇರುತ್ತೆ ಸರ್ಕಾರ ಅಂತ. ಇಂಥವ್ರ ಜೊತೆ ನಾವು ಸರ್ಕಾರ ಮಾಡಿಬಿಟ್ಟು ಇವತ್ತು ಇವ್ರು ನಮಗೆ ಪಾಠ ಹೇಳಿಕ್ ಬರ್ತಾ ಇದ್ದಾರೆ ಅಂದರೆ ಯಾವ ಮಟ್ಟದ ಚಿಂತನೆಗಳು ಅವ್ರು ಅರ್ಥ ಮಾಡ್ಕೊಳ್ಳಿ. ಓಕೆ ಅಶೋಕ್ ಗೌಡ್ರೆ, ನೋಡಿ, ನಮ್ಮ ಈ ಭಾರತದಲ್ಲಿ 58 ವರ್ಷ ಆಡಳಿತ ಮಾಡಿದ್ರು ಕಾಂಗ್ರೆಸ್ನವರು. ಅವ್ರ ಕುಟುಂಬದವರೇ 51 ವರ್ಷ, 5 ವರ್ಷ PV ನರಸಿಂಹರಾವ್ ಅವ್ರ ಕಾಲದಲ್ಲಿ. ಅದಾದಮೇಲೆ ಇನ್ನು 3 ವರ್ಷ ಸಪೋರ್ಟಲ್ಲಿ ಸರ್ಕಾರ ಮಾಡ್ತಾರೆ. 58 ವರ್ಷ. ಇವ್ರು ಕೊಡಬೇಕಾಗಿದ್ದ ಆ್ಯಡು ಅಥವಾ ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕಾಗಿದ್ದೇನು ಆ್ಯಡ್ ಗೊತ್ತಾ? ನಾನು ಮುಂದೆ ಏನು ಮಾಡ್ತೀನಿ ಅಂತಲ್ಲ, ನಾನು ಇದೆಲ್ಲ ಮಾಡಿದ್ವಿ, ನಮ್ಮ ಕುಟುಂಬ ಇದೆಲ್ಲ ಮಾಡಿತ್ತು ಭಾರತಕ್ಕೆ ಅಂತ ಹೇಳ್ಬೇಕು. ನೀವೊಂದು ವೈಟ್ ಪೇಪರ್ ಓಡಿಸ್ಬೇಕು. ರಾಹುಲ್ ಗಾಂಧಿ ಅವ್ರ ನನ್ನ ಸಜೆಷನ್ ಏನು ಗೊತ್ತಾ? ಅಂದ್ರೆ ಅವ್ರು ಚೊಂಬು ಆಡಲ್ ಕೊಟ್ಟಿದ್ದೆಲ್ಲ ಸುಳ್ಳು ಅಲ್ಲ, ಅಂತ 100% ಸುಳ್ಳು. ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿಲ್ಲ, ಕೊಟ್ಟಿ ಚೊಂಬು ಅಂತಾರೆ. ಭದ್ರಾ ಮೇಲ್ದಂಡೆನಲ್ಲಿ 5,300 ಕೋಟಿ ರೂಪಾಯಿ ಏನಾಗಿದೆಯಲ್ಲ, ಎಲ್ಲವನ್ನ ಕಳಿಸಿದ ಕೂಡಲೇ ಅದು ಇವರ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ, ಕರ್ನಾಟಕ ರಾಜ್ಯ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಅಮೌಂಟನ್ನು ನೀವು ಎತ್ತಿಟ್ಟಿದ ಕೂಡಲೇ 100% ಅದು ನಮ್ಮ ಅಮೌಂಟೇನೆ, ಆಯಿತಾ? ನೀವು ಮಾಡಬೇಕಾಗಿರ್ತಕ್ಕಂಥ, ನೀವು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿಬಿಟ್ಟಿರುತ್ತೆ, ನೀವು ಕೊಡಬೇಕಾಗಿರೋ ಡಾಕ್ಯುಮೆಂಟ್ ಕೊಟ್ಟರೆ ನಿಮ್ಗೆ ರಿಲೀಸ್ ಆಗ್ತದೆ ಅಷ್ಟೇ. ವೆರಿ ಸಿಂಪಲ್ ಅಷ್ಟೇ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಬಂದಿಲ್ಲ ಅನ್ನೋದಲ್ಲ. ಎಲ್ವನ್ ಕೊಟ್ಟರೆ ನೀವು ಕೊಡ್ತಾರೆ, ಆಯಿತಾ? ಅದಲ್ಲ ವಿಚಾರ. ಒಂದೇ ಒಂದು ಕಂಪ್ಯಾರಿಟಿವ್ ಹೇಳ್ತಾ ಇದ್ದೀನಿ. ಇವರು 100 ರೂಪಾಯಿ ಡೀಸಲ್ಲು, 1,100 ರೂಪಾಯಿ ಸಿಲಿಂಡರು, 85 ರೂಪಾಯಿ ಡೀಸಲ್ಲು, 100 ರೂಪಾಯಿ ಪೆಟ್ರೋಲ್ ಅಂತಾರಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 2004ರಲ್ಲಿ 33 ರೂಪಾಯಿ ಇದ್ದಿದ್ದ ಪೆಟ್ರೋಲ್ನ 78 ರೂಪಾಯಿ ಮಾಡಿದ್ರಲ್ಲ ನೀವು 2014 ಒಳಗಡೆ. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಅದಾದ್ಮೇಲೆ ಡೀಸಲ್ಲು ಆವತ್ತಿಗೆ 28 ರೂಪಾಯಿನೂ ಇತ್ತಲ್ಲ 2004ರಲ್ಲಿ. ಅದಾದ್ಮೇಲೆ 2014ರಲ್ಲಿ ನೀವು ಸರ್ಕಾರ ಬಿಟ್ಟಾಗ ತತ್ಸುಮಾರು 68 ರೂಪಾಯಿನೂ ಇತ್ತಲ್ಲ, ಫರ್ಗಾಟನ್ ದ ನಂಬರ್. ಸೊ ಈ ನಂಬರ್ನ ಯಾರು ಹೇಳ್ತಾರೆ? ಈ ಪರ್ಸೆಂಟೇಜ್ ಯಾರು ಹೇಳ್ತಾರೆ? ಅಂದರೆ ನೀವು ಮಾಡಿದ್ದಾಗ ಪ್ರೈಸ್ ರೈಸ್ ಏನು ನೀವು ದೊಡ್ಡದಾಗಿ ಗೂಬೆ ಕೂರಿಸ್ತಾ ಇದ್ದೀರಾ, ಜೊತೆಗೆ ಎಲ್ಲದಕ್ಕಿಂತ ಜಾಸ್ತಿ ಈ ಪ್ರೈಸ್ ರೈಸು, ಇನ್ಫ್ಲೇಷನ್ ಈಸ್ ಗುಡ್ ಅಟ್ ಎ ಸರ್ಟನ್ ಟೈಮ್, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಈಗ ನಾವು ಎಕನಾಮಿಕ್ಸ್ ಮಾತಾಡೋದಕ್ಕಲ್ಲ, ಎಲೆಕ್ಷನ್ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ 2 ಸತಿ ಬಂದು ಅಂದರೆ 2 ಜಾಗದಲ್ಲಿ ಸಮಾವೇಶ ಮಾಡಿದ್ರು. ನಾನು ರಿಕ್ವೆಸ್ಟ್ ಮಾಡ್ತೀನಿ ರಾಹುಲ್ ಗಾಂಧಿ ಅವರೇ, ನಿಮ್ಮ ಕುಟುಂಬ 51 ವರ್ಷ ಭಾರತದಲ್ಲಿ ಆಡಳಿತ ಮಾಡಿದೆ. ತತ್ಸುಮಾರು ಕರ್ನಾಟಕದ 60 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನತಕ್ಕಂತಹದ್ದು ಒಂದು 80% ರೂಲ್ ಮಾಡಿದೆ. ಎರಡೂ ಕಡೆ ನೀವೊಂದು ವೈಟ್ ಪೇಪರ್ ಹೊಡಿಸಿ, ಈ ರಾಜ್ಯದಲ್ಲಿ ನಾವು ಈ ಕೆಲಸಗಳೆಲ್ಲ ಮಾಡಿದ್ದೀವಿ ಅಂತೇಳಿ. ಬಿಲೀವ್ ಮಿ ಆರ್ ನಾಟ್, ದೇ ವಿಲ್ ಲೂಸ್ ದ ಬ್ಯಾಟಲ್. ಯಾಕೆ ಅಂತಂದರೆ ನಾವು 16.5 ವರ್ಷ ನಮ್ಮ ಸರ್ಕಾರ ಕೇಂದ್ರದಲ್ಲಿ, ವಾಜಪೇಯಿ ಅವರ 1 ಮತ್ತು 2ನೇ ಅವಧಿ, ನರೇಂದ್ರ ಮೋದಿ ಅವರ 2ನೇ ಅವಧಿ, ಈಗ 3ನೇ ಅವಧಿಗೆ ಹೋಗ್ತಾ ಇದ್ದೀವಿ. ಇಷ್ಟು ವರ್ಷಗಳು ನಾವು ಮಾಡಿರ್ತಕ್ಕಂತಹದ್ದು ಭಾರತದ ಪ್ರಗತಿ, ಇವ್ರು ಮಾಡಿರ್ತಕ್ಕಂಥ ಭಾರತದ ಪ್ರಗತಿ. ನಾನು ಇನ್ನೊಂದು 30 ಸೆಕೆಂಡ್ಸ್ ತೆಗೆದುಕೊಳ್ತೇನೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ಅಲ್ಲಿ. ಅದೇ ಟೈಮಲ್ಲಿ ತತ್ಸುಮಾರು 75 ಇಂದ 80 ದೇಶಗಳಿಗೆ ಇಂಡಿಪೆಂಡೆನ್ಸ್ ಬರ್ತದೆ. ಆವತ್ತು ನಾವು ಜಪಾನು, ಜರ್ಮನಿ ಮತ್ತು ಸಿಂಗಾಪುರ್ನ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಆಗಿ ತೆಗೆದುಕೊಳ್ತೇವೆ. ಸೋಮಾಲಿಯಾ ಮತ್ತು ಅನೇಕ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್ ತೆಗೆದುಕೊಳ್ಳಲ್ಲ. ಭಾರತಕ್ಕೆ ಒಂದು ಸುವರ್ಣ ಅವಕಾಶ ಇತ್ತು. ನೀವು ಭಾರತದ ಪತಾಕೆ ಏನಿತ್ತು ತುಂಬ ಎತ್ತರಕ್ಕೇರಿಸಬೇಕಾಗಿದೆ. ಆದ್ರೆ ನೀವೇನು ಮಾಡಿದ್ರಿ ಅಂದರೆ ನಿಮ್ಮ ದುರಾಡಳಿತ, ಸ್ವಾರ್ಥ ಮನೋಭಾವ, ನಿಮ್ಮ ಕುಟುಂಬ ರಾಜಕಾರಣದಿಂದಾಗಿ ಭಾರತವನ್ನು ಇಲ್ಲೇ ಇಟ್ಕೊಂಡು ನೀವು ನಿಮ್ಮ ಕುಟುಂಬವನ್ನು ನಮ್ಮ ಮೇಲೆ ಹೇರಿ ಭಾರತದ ಪ್ರಗತಿನ ತಡೆ ಹಿಡಿದ್ರಿ. ಇವತ್ತೊಬ್ಬ ನರೇಂದ್ರ ಮೋದಿ ಅನ್ನತಕ್ಕಂತಹ ವಿಶ್ವಮಾನವ ಬಂದಾಗ, ವಿಶ್ವಗುರು ಬಂದಾಗ ಯಾವ ರೀತಿ ಪ್ರಗತಿ ಆಗ್ತಿದೆ ಅಂತ ಹೇಳಿ ನಾವು ಹೇಳಲ್ಲ, ವಿಶ್ವದ ಅನೇಕ ಜನ ನಾಯಕರು ಹೇಳ್ತಾರೆ. ಐಶ್ವರ್ಯ ಅವರೇ, ಯಾವ ರೀತಿ ಚಿಪ್ಪನ್ನ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಷ್ಟು ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅನ್ನುವಂಥ ಲಿಸ್ಟ್ ಅನ್ನ ಹೇಳಿದ್ರು ಅಶೋಕ್ ಗೌಡ್ರು. ನಿಮ್ ಕೌಂಟರ್ ಏನು ಇದಕ್ಕೆ? ಅದ್ರ ಜೊತೆಗೆ ಮತ್ತು ಆರೋಪಗಳನ್ನು ಮಾಡಿದ್ರು ರಾಜು ಗೌಡ್ರು ಕೂಡ.
ಅಲ್ಲ, ಅಶೋಕ್ ಗೌಡ್ರು ಮಾತಾಡಿ ಹೇಳಿದೇನೆಂದ್ರೆ ಏನು ರಾಹುಲ್ ಗಾಂಧಿ ಅವ್ರು ಹೇಳಬೇಕು ನಾವು ಸ್ವಾತಂತ್ರ್ಯ ಬಂದಾದ್ಮೇಲಿಂದ ಏನು ಮಾಡಿದ್ದೀವಿ ಅಂತ. ಸರ್, ನಾವು ವೈಟ್ ಪೇಪರ್ ಎಲ್ಲ ಹಾಕಬೇಕಾಗಿಲ್ಲ. ಇಲ್ಲಿ ಇವತ್ತು ದೇಶದಲ್ಲಿ IITಗಳು, IIMಗಳು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು, ಪಬ್ಲಿಕ್ ಯೂನಿವರ್ಸಿಟಿಗಳು ಲಿಸ್ಟ್ ಮಾಡಿಬಿಡಿ. ಲಿಸ್ಟು BJP ಅವ್ರ ಹತ್ರ ಇದೆ ಆಗಲೇ. ಯಾಕಂದರೆ ಅವ್ರು ಪ್ರತಿ ಸತಿ ಆ ಲಿಸ್ಟಲ್ಲಿ ಪ್ರೈವೇಟೈಸ್ ಮಾಡಿ ಮಾರ್ತಾ ಇದ್ದಾರೆ. ಅಂಡರ್ಟೇಕಿಂಗ್ನ ಬೇರೆ ಕಡೆ ಏನಂತೀನಿ ಡಿಸ್ವೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ ಸಿಸ್ಟಮ್ಗಳನ್ನ. ಸೊ ಅದು ನಿಜಾಂಶ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ದೀರೋ, ನೀವೇನು ಮಾಡ್ತಾ ಇದ್ದೀರೋ ಅದೇ ಅದರೊಳಗೆ ಗೊತ್ತಾಗುತ್ತೆ. ಎರಡನೇದು ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ನಾವು ನೆಗೆಟಿವ್ ಕ್ಯಾಂಪೇನ್ ನಡೆಸಿರೋದು ನಿಜಾಂಶದ ಮೇಲೆ. ಆದರೂ ಕೂಡ ಕರ್ನಾಟಕದಲ್ಲಿ ಫಲಾನುಭವಿಗಳು ಪ್ರತಿಯೊಂದು ಕಡೆ ಇದ್ದಾರೆ. ಶಕ್ತಿ ಆಗಿರಲಿ, ಗೃಹಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಯುವ ನಿಧಿ ಆಗಿರಲಿ. ಇವತ್ತು ಕಾಂಗ್ರೆಸ್ ಸರ್ಕಾರ ನೋಡಿ ಅವರು ನಮ್ಮ ಮೇಲೆ ಟ್ಯಾಕಲ್ ಮಾಡ್ತಾರೆ. ಬಟ್ ಅವ್ರ ಪಾಸಿಟಿವ್ ಅಜೆಂಡಾ ಏನಿದೆ, ಜನರಿಗೆ ಹೋಗ್ತಿದೆ ಅಂತ ಅವ್ರು ಹೇಳ್ತಾರೆ. ಒಂದ್ ನಿಮಿಷ, ಅವ್ರ ಪಾಸಿಟಿವ್ ಅಜೆಂಡಾ ಏನಿದೆ, ಅಚ್ಚೇ ದಿನ್ ವಿಕಾಸ್ ಮೋದಿ ಕಿ ಗ್ಯಾರಂಟಿ ಅಂತ ಮಾತಾಡ್ತಾರಲ್ಲ, ಅದನ್ನ ಅಡ್ವರ್ಟೈಸ್ಮೆಂಟ್ ಹಾಕದ್ ಬಿಟ್ಬಿಟ್ಟು ಈ ನೆಗೆಟಿವ್ ಕ್ಯಾಂಪೇನ್ ನಡೆಸಿದ್ರು. ಯಾಕಂದ್ರೆ ಅವ್ರಿಗೆ ಭಾವನಾತ್ಮಕ ವಿಷಯಗಳ ಮೇಲೆ ಅವ್ರು ಚುನಾವಣೆ ನಡೆಸ್ತಾ ಇರೋದು. ಅವ್ರ ಟ್ರ್ಯಾಕ್ ರೆಕಾರ್ಡ್ ಝೀರೋ ಇದೆ. ಅವ್ರ ಸರ್ಕಾರದ ಅವಧಿಲಿ ಏನ್ ಮಾಡ್ಬೋದಾಗಿತ್ತು ಅಷ್ಟೆಲ್ಲ ಮಾಡ್ಬಿಟ್ಟಿದ್ರೆ ಅದನ್ನೇ ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದಾಗಿತ್ತು. ನಾವು ಮಾಡಿದೀವಿ. ಅವ್ರ ನ್ಯೂಸ್ ಓದಿದಾರೋ ಇಲ್ವೋ, ನಮ್ಮ ಫಲಾನುಭವಿಗಳು ಎಷ್ಟಿದ್ದಾರೆ ಅಂತ ಕೂಡ ಹೇಳಿದೀವಿ. ಎರಡನೇದು, ನಾವು ನೆಕ್ಸ್ಟ್ ನಾವೇನ್ ನ್ಯಾಯ ಒದಗಿಸ್ಕೊಡ್ತೀವಿ ನಾವು ಇಡೀ ದೇಶದಲ್ಲಿ ಅಂತ ಕೂಡ ನಾವು ಹಾಕೊಟ್ಟಿದೀವಿ. ಇವರು ಅದನ್ನೇನು ಮಾಡಿಲ್ಲ. ಒಂದು ಪ್ರಧಾನ ಮಂತ್ರಿ ಫೋಟೋ ಹಾಕ್ಬಿಟ್ರು, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾಲೆಲ್ಲ ಎಲೆಕ್ಷನ್ ಕಮಿಷನ್ ಏನಂತೀನಿ ರೂಲ್ಸ್ ವೈಲೇಟ್ ಮಾಡ್ಕೊಂಡು ದೇವಸ್ಥಾನದ ಎಲ್ಲ ಕಡೆ ಹಾಕೊಂಡ್ರು. ಆಮೇಲೆ ಬೇರೆ ಏನ್ ಮಾತಾಡಿದ್ರು, ಈ ಭಾವನಾತ್ಮಕ ವಿಚಾರಗಳು ಅಥವಾ ಹುಬ್ಳಿ ಧಾರವಾಡ ಇಲ್ಲಿ ನಡೀತಾರೋ ಏನೇನ್ ಇನ್ಸಿಡೆಂಟ್ಗಳಿದೆ ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಪಾಸಿಟಿವ್ ಅಜೆಂಡಾ ಇದೆ ಇಲ್ಲ. ಸರ್ಕಾರ ಇನ್ನೊಂದ್ಸತಿ ಬಂದ್ರೆ ಏನ್ ಮಾಡತ್ತೆ ಅಂತಾನೂ ಮಾತಾಡಿಲ್ಲ. 2047 ನಾನು ಅಚ್ಚೇ ದಿನ್ ವಿಕಾಸ್ 5 ವರ್ಷದಲ್ಲಿ ತಂತೀನಿ ಅಂದಿದ್ರು. ಅಲ್ಲ, ಅಚ್ಚೇ ದಿನ್ ವಿಕಾಸ್ ಆಗುತ್ತೆ ಅವ್ರ ಕಡೆಗೆ ಅಂತ ಇಲ್ಲ. ಪೋಲರೈಸೇಷನ್, ಕಮ್ಯುನಲ್ ಡಿವೈಡ್ ಒಂದೇ ಅಜೆಂಡಾ ಇವ್ರದ್ದು. ಆದ್ರೆ ನಾನ್ ಕೇಳೋದಿಷ್ಟು, ಅಚ್ಚೇ ದಿನ್ ವಿಕಾಸ್ ಅಲ್ಲ 5 ವರ್ಷದಲ್ಲಿ ಬರತ್ತೆ ಅಂದವರು ಇವಾಗ 2047 ತಗೊಂಡ್ ಹೋಗೋರಲ್ಲ. ನಾವುಗಳು ನಮ್ ಕಿವಿ ಮೇಲೆ ಹೂವ ಇಡಕ್ ಪುನಃ ಟ್ರೈ ಮಾಡ್ತಾವ್ರ. ಕಳೆದ ಬಾರಿ ಅವರು ರಾಜ್ಯದಲ್ಲಿ ಟ್ರೈ ಮಾಡಿದಾಗ ಏನಾಯ್ತು, 135 ಸ್ಥಾನ ನಾವು ಗೆದ್ಕೊಂಡ್ ಬಂದ್ವಿ. ಇವಾಗ್ಲೂ ಕರ್ನಾಟಕದಿಂದ ನಾವು ಕಾಂಗ್ರೆಸ್ ಬಾವುಟನ ಡೆಲ್ಲಿಲಿ ಹಾರಿಸ್ತೀನಿ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. 28 ನಾವು ಗೆದ್ಕೊಂಡ್ ಬರ್ತೀವಿ. ಯಾಕಂದ್ರೆ ನಮ್ ಸರ್ಕಾರ ಕೆಲಸ ಮಾಡಿದೆ. ನಾವು ಕೈ ಹಿಡ್ದಿರೋ ಸರ್ಕಾರ. ನಾವು ಬರೀ ಕಮಲದ ತರ ಅರಳ್ಬಿಟ್ಟು ಆಮೇಲೆ ಹೋಗಿ ಮುದ್ರೋಗೋ ಸರ್ಕಾರ ಅಲ್ಲ. ಅಂತ ಐಶ್ವರ್ಯ ಅವರು 28 ನನ್ ಕಾನ್ಫಿಡೆನ್ಸ್ ಇದೆ, ನಮ್ಮ ಅಧ್ಯಕ್ಷ ಕಾನ್ಫಿಡೆನ್ಸ್ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಕಾನ್ಫಿಡೆನ್ಸ್ ಇದೆ. ನನಗೆ 28 ಹೇಳ್ತಾರೆ 20 ಟಚ್ ಮಾಡ್ತೀವಿ ಅಂತ. ಸಿಎಂ ಅವ್ರು ಹೇಳ್ತಾರೆ ಸಿಎಂ ಆಫ್ ದ ರೆಕಾರ್ಡ್ ಅಲ್ಲ ಒಂದ್ ಸೆಕೆಂಡ್ 400 ಪಾರ್ ಅಂತಾರೆ. 400 ಪಾರ್ ಏನಾಯ್ತು? 400 ಪಾರ್ ಏನಂತೀನಿ, ನಾವು ಅಡಿಗೆ ಮಾಡೋ ಎಣ್ಣೆ ಬೆಲೆ ಜಾಸ್ತಿ ಆಯ್ತು. ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೌಸ್ ಅಲ್ಲಿ ಹೇಳ್ತಾರೆ 400 ಪಾರ್ ಇಸ್ ಬಾರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪಾಪ ಐಶ್ವರ್ಯ ಅವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಹೇಳ್ತಾರೆ 20 ನಾವು ಟಚ್ ಮಾಡ್ತೀವಿ ಅಂತ ಹೇಳಿ. ಮುಂಚೆನೇ ಹೇಳ್ತಾ ಇದ್ರು, ಪ್ರೈವೇಟ್ ಅಲ್ಲಿ ಹೇಳ್ತಾರೆ 5 ಟಚ್ ಆಗ್ಬಿಟ್ರೆ ಸಾಕಣ ಅಂತ ಹೇಳ್ತಾರೆ. ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ ನೋಡಿ. ಒಂದು ಅರ್ಥ ಮಾಡ್ಕೊಬೇಕು. ಪಾಪ PSUs ಬಗ್ಗೆ ಐಶ್ವರ್ಯ ಅವರು ಹೇಳ್ತಾ ಇದ್ರು. ಇವತ್ತು HAL ಇದೇ ರಾಹುಲ್ ಗಾಂಧಿ ಯಾವ ರೀತಿ ಅಬ್ಬರ ಪಬ್ಬರ ಎಲ್ಲ ಚೀರಾಟ ಪಾರಾಟ ಎಲ್ಲ ಮಾಡ್ಕೊಂಡ್ರೆ HAL ಆಗಾಗೋಯ್ತು ಈಗಾಗೋಯ್ತು ಅಂತೇಳಿ. ಹೌದು, ಕರೆಕ್ಟ್ ಸ್ವಾಮಿ. ನೀವು ಇದೇ ಬೆಂಗಳೂರಲ್ಲಿ IIT ಸ್ಟಾರ್ಟ್ ಮಾಡಿದ್ರಿ, ಮತ್ತು ನೀವು HAL, BEML, BEL ಇದೆಲ್ಲ ಸ್ಟಾರ್ಟ್ ಮಾಡಿದ್ರಿ. ಆದರೆ ಎಲ್ಲ ದಿವಾಲಿ ಮಾಡಿದ್ದು ಯಾರು ಸ್ವಾಮಿ? ಇದನ್ನೆಲ್ಲನೂ HAL ಸೇರಿಸ್ಕೊಂಡು. ಆದರೆ ಇವತ್ತು HAL ಯಾವ ರೀತಿ ಪರ್ಫಾರ್ಮೆನ್ಸ್ ಆಗ್ತಿದೆ, ರಷ್ಯನ್ ಚಾಪರ್ಸ್ ಅಂದ್ರೆ ಹೆಲಿಕಾಪ್ಟರ್ಸ್ ಆರ್ಡರ್ ಕೊಟ್ಟಿದೆ ಆಯ್ತಾ. ಆರ್ಡರ್ ಕೊಟ್ಟಿದೆ ಏನಕ್ಕೆ? HALಗೆ. ಇವತ್ತು HAL ಶೇರ್ ವ್ಯಾಲ್ಯೂ ಇರ್ಬೋದು, HALನ ಪ್ರಾಫಿಟ್ ಇರ್ಬೋದು. ಯಾವ ರೀತಿಯಾಗಿದೆ? ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕು, ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಬೇಕು. ಅಚ್ಚೇ ದಿನ 2019ರಲ್ಲೂ ಇತ್ತು, 2024ರಲ್ಲೂ ಇದೆ, 2047ರಲ್ಲಿ ಸುಭದ್ರ ಭಾರತಕ್ಕೆ ಫೌಂಡೇಶನ್ ಆಗ್ತಿರ್ತಕ್ಕಂತಹದ್ದು BJPಯ ನರೇಂದ್ರ ಮೋದಿ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಭಾರತದ ಗಡಿಗಳು ಇವತ್ತು ಸುರಕ್ಷಿತವಾಗಿರಲಿಲ್ಲ. ನೀವು ಬಂದಾಗ ಅದೇ 2008ಅಲ್ಲಿ ಮುಂಬೈ ಅಟ್ಯಾಕ್ ಆದಾಗ ನೀವೇನ್ ಮಾಡ್ತೀರಾ? ನಾವು ನಾಟ್ ಅಟ್ಯಾಕಿಂಗ್ ಅಂತೀರಾ. ಅದಾದ್ಮೇಲೆ ಏಕೆ ಅಂತ ನೀವು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ನಾಟ್ ಡೆವಲಪಿಂಗ್ ಇಸ್ ಸ್ಟ್ರಾಟಜಿ ಅಂತೀರಾ. ಅದಾದ್ಮೇಲೆ ಚೈನಾಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡಿದ್ರಿ, ಯಾವ ರೀತಿ ನೀವು ಐಲ್ಯಾಂಡ್ಗಳನ್ನ ಬಿಟ್ಕೊಟ್ರಿ ಇದ್ರ ನಮ್ಮ ರಾಮೇಶ್ವರ ಹತ್ರ. ಅದಾದ್ಮೇಲೆ ಯಾವ ರೀತಿ ಅಕ್ಷಯ್ ಚೀನಿ ಬಿಟ್ಕೊಟ್ರಿ. ಇದೆಲ್ಲಾನು ಇತಿಹಾಸ ಬಿಡ್ಲಿ, ಅದೆಲ್ಲ ಒಂದು ವಿಚಾರ. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ರಾಹುಲ್ ಗಾಂಧಿ ಅವ್ರು ಮಾತಾಡಬೇಕು. ಏನನ್ನ ಮಾತಾಡಬೇಕು ಗೊತ್ತಾ?
ಇವತ್ತು ನಾನು ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ 51 ವರ್ಷದ ತಮ್ಮ ಕುಟುಂಬದ ಆಡಳಿತದ ಅವ್ರ report ಅಚೀವ್ಮೆಂಟ್ಸ್ ಬಗ್ಗೆ card ಕೊಡಿ ಅಂತ ಹೇಳ್ತೀರಿ ನೀವು. ನೋಡಿ 5 IIT 1 ಏಮ್ಸ್ ಮಾಡಿದ್ರಿ, ಇವತ್ತು 74 ಏರ್ಪೋರ್ಟ್ಸ್ ಆಗಿತ್ತು, 74 ಇವತ್ತು 150 ಏರ್ಪೋರ್ಟ್ ಆಗಿದೆ. ಕರ್ನಾಟಕದಲ್ಲಿ 7 ಪೋರ್ಟ್ ಇತ್ತು, 14 ಪೋರ್ಟ್ ಆಗಿದೆ. ಕರ್ನಾಟಕದ ಕೋಸ್ಟ್ ಲೈನ್ ಕೇವಲ 300 ಕಿಲೋಮೀಟರ್. ಆಯ್ತಾ? ಇಂತಹ ಒಂದು ಡೆವಲಪ್ಮೆಂಟ್, ರೋಡ್ಸ್ ಬಗ್ಗೆ ತೆಗೆದುಕೊಳ್ಳಿ, ನ್ಯಾಷನಲ್ ಹೈವೇಸ್ ತೆಗೆದುಕೊಳ್ಳಿ, ನೀವು ಎಕ್ಸ್ಪ್ರೆಸ್ ವೇಸ್ ತಗೊಳ್ಳಿ, ಬುಲೆಟ್ ಟ್ರೈನ್ ತೆಗೆದುಕೊಳ್ಳಿ, ಎಲೆಕ್ಟ್ರಿಫಿಕೇಶನ್ ತೆಗೆದುಕೊಳ್ಳಿ, ಆಮೇಲೆ ಪ್ರತಿಯೊಂದು ಗ್ರಾಮಗಳಿಗೆ ಎಲೆಕ್ಟ್ರಿಸಿಟಿ ಹೋಗಿರ್ತಕ್ಕಂಥದನ್ನು ತೆಗೆದುಕೊಳ್ಳಿ, ಜನೌಷಧಿ ಕೇಂದ್ರಗಳು, ಆಯುಷ್ಮಾನ್ ಕಾರ್ಡ್ಗಳನ್ನು ತೆಗೆದುಕೊಳ್ಳಿ. ಇವತ್ತು ಬಡತನದಲ್ಲಿ ಅನೇಕ ಜನ ಯಾವ ರೀತಿ ಆಗ್ತಿದ್ರು ಹೆಣ್ಮಕ್ಳು ಅಂತಂದ್ರೆ, ತಂದೆಗೋ ಅಥವಾ ತಮ್ಮನಿಗೋ ಯಾರಿಗಾದ್ರೂ ಹುಷಾರ್ ತಪ್ಪಿಟ್ರೆ ಹೇಳ್ಕೊಳ್ಬಾರ್ದು, ನಾನು ಟಿವಿ ಮಾಧ್ಯಮದಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಆಯುಷ್ಮಾನ್ ಕಾರ್ಡ್ ಅಲ್ಲಿ 5 ಲಕ್ಷ, ಇವತ್ತು 70 ವರ್ಷ ದಾಟಿರ್ತಕ್ಕಂಥ ಪ್ರತಿಯೊಬ್ಬ ವೃದ್ಧನಿಗೆ ಇವತ್ತು ಆಯುಷ್ಮಾನ್ ಕಾರ್ಡ್ ಕೊಡ್ತೀವಿ. ಆಮೇಲೆ 80% ಡಿಸ್ಕೌಂಟ್ ಆಯುಷ್ಮಾನ್ ಜನೌಷಧಿ ಕೇಂದ್ರಗಳಲ್ಲಿ. ಅಂದ್ರೆ ಕರ್ನಾಟಕದಲ್ಲಿ ಇವತ್ತು 1139 ಇದೆ. ಅಂದ್ರೆ ಇನ್ನು ಈಗ ಪ್ರಗತಿನ ಡಬಲ್ ಮಾಡಬೇಕು, ಫೇಸ್ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿ ಬೇಕು. ಅಲ್ಲ, ಬಹಳ ಖುಷಿ ಆಯ್ತು ಇವ್ರು ಆಯುಷ್ಮಾನ್ ಭಾರತ್ ಬಗ್ಗೆ ಮಾತಾಡಿದ್ರಲ್ಲ. ಹೌದು, ಕರೆಕ್ಟ್, ಬಹಳ ಒಳ್ಳೆ ಸ್ಕೀಮೇ. ಯಾಕಂದ್ರೆ 67% ಆ ಫಂಡಿಂಗ್ ಬರೋದು ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಲ್ಲ. ಮೊದಲನೇದಾಗಿ. ಎರಡು, ಈ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರಲ್ಲ, 56 ಇಂಚ್ ಲಾಂಗ್ ಚೈನ್ಯಕ್ಕೆ ಈ ತರ ಉತ್ತರ ಕೊಡ್ತೀವಿ ಅಂತ ಹೋಗಿ ಸ್ವಿಂಗ್ ಅಲ್ಲಿ ಕುತ್ಕೊಂಡ್ರು. ಬಟ್ ಇವತ್ತು ಹೇಳ್ತೀನಿ, ನಮ್ಮನ್ನ ನಂಬೇಕಾಗಿಲ್ಲ, ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ನೋಡ್ಕೊಬಿಡಿ. ಮತ್ತೆ ಕೊನೆಯದಾಗಿ 2 ವಾರದ ಹಿಂದೆ ಚೈನಾಲಿ 3ನೇ ಲಿಸ್ಟ್ ಹೊರಗೆ ಬಂತು. ಏನ್ ಮಾಡಿದ್ರು, 30 ಜಾಗ ಅರುಣಾಚಲ್ ಪ್ರದೇಶಲ್ಲಿ ಚೈನೀಸ್ ಹೆಸರುಗಳು ಕೊಟ್ರು ಅಲ್ಲಿ. ಅದು ನಾವ್ ರೆಸ್ಪಾಂಡ್ ಮಾಡಿದಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿನೇ ಹೋಗಿ ಕಂಪ್ಲೇಂಟ್ ಮಾಡಿದೆ, ಹಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಅರುಣಾಚಲ್ ಪ್ರದೇಶಲ್ ಅಂತ. ಇವ್ರು ಕಚ್ಚೆತೀವು ಬಗ್ಗೆ ಮಾತಾಡ್ತಾರ. ಸುಷ್ಮಾ ಸ್ವರಾಜ್ ಅವರಿದ್ದಾಗ 2015-16ರಲ್ಲಿ ಬಾಂಗ್ಲಾದೇಶಲ್ಲಿ ಆನ್ಕ್ಲೇವ್ಸ್ ಅಲ್ಲಿ 1500 ಕಿಲೋಮೀಟರ್ ಬಿಟ್ಕೊಟ್ರು. ಅವಾಗ ಇಟ್ ಇಸ್ ಫ್ರೆಂಡ್ಶಿಪ್, ಇಟ್ ಇಸ್ ಫಾರಿನ್ ಪಾಲಿಸಿ ಅಂತ ಮಾತಾಡ್ತಾರೆ. 2047 ಅಂತ ಅಜೆಂಡಾ ಇರೋರು 1974 ಅಲ್ಲಿ ಕೂತವ್ರೆ. ಇವತ್ತಿನ ಬಗ್ಗೆ ಮಾತಾಡ್ಲಿ, ಇವತ್ತಿನ ಏನ್ ನಡೀತಾ ಇದೆ ಮಾತಾಡ್ಲಿ, ಏನು ಇಲ್ಲ. 60 ವರ್ಷದ ಹಿಂದೆ ಮಾತಾಡ್ತಾರೆ, 40 ವರ್ಷದ ಮುಂದೆ ಮಾತಾಡ್ತಾರೆ. ಎರಡೂ ಕಡೆಯಿಂದ ಆಗ್ತಾ ಇರೋದು ನೆಗೆಟಿವ್ ಕ್ಯಾಂಪೇನ್. ಎರಡೂ ಕಡೆಯವರು ಸತ್ಯ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಯಾರು ಸುಳ್ಳು ಹೇಳ್ತಿದ್ದಾರೆ ನಿಮ್ ಪ್ರಕಾರ? ಇಲ್ಲ, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಬಗ್ಗೆ ಎರಡು ಮಾತು ಹೇಳ್ತೀನಿ. ಪಿ ವಿ ನರಸಿಂಹರಾವ್ ಅವರು ಪ್ರೈವೇಟೈಸೇಷನ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟರು. ಅದು ಅವ್ರು ಕಾಂಗ್ರೆಸ್ನವರೇ, ಅದು ಅವ್ರ ನೆನಪಲ್ಲಿರಲಿ. ಅದ್ರ ಬಗ್ಗೆ ಮಾತಾಡಿದ್ರೆ ಪುಟಗಳ ಗಟ್ಟಲೆ ಆಗ್ತವೆ. ಅಲ್ಲಿಂದ ಆಚೆಗೆ ಕರ್ನಾಟಕ ರಾಜ್ಯದಲ್ಲಿ ಪಾಪ ಐಶ್ವರ್ಯರವ್ರು ಕನ್ಸ್ ಕಾಣ್ತಾ ಇದ್ದಾರೆ 28 ಸೀಟ್ ಬರ್ತವೆ ಅಂತ. ಬಹುಶಃ ಏನಾಗ್ಬಿಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯನವರು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಕೇಳ್ತಾರೆ, ಏನಾರು ಮಾಡಿ 60,000 ಲೀಡ್ ಕೊಡ್ರಪ್ಪ, ಇಲ್ಲ ನಾನು ಮುಖ್ಯಮಂತ್ರಿ ಗಿರಿನೇ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕ ಕೇಳ್ತಾ ಇದ್ದಾರೆ. ಈ ಕಡೆ ಡಿ ಕೆ ಅವ್ರು ಬಂದ್ಬಿಟ್ಟು ಒಕ್ಕಲಿಗರೆಲ್ಲ ನನ್ನ ಕೈ ಹಿಡೀರಿ, ಇಲ್ಲ ನನಗೆ ಕಷ್ಟ ಆಗುತ್ತೆ ಅಂದ್ರೆ ಯಾವ ಪರಿಸ್ಥಿತಿ ಅಲ್ಲಲ್ಲ, ಯಾವ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಅಂದ್ರೆ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇಬ್ರು ಸಪರೇಟ್ ಆಗಿ ಹೊಡೆದಾಟಕ್ಕೆ ಈ ಮಟ್ಟದ ಪರಿಸ್ಥಿತಿಯಲ್ಲಿ ಇರುವಂತ ಕಾಂಗ್ರೆಸ್ ಒಂದ್ ಸೀಟ್ ಗೆದ್ಕೊಳ್ಳೋ ಕಡೆಗೆ ಒಂಚೂರು ಯೋಚನೆ ಮಾಡ್ಕೊಳ್ಳಿ. ಡಿ ಕೆ ಸುರೇಶ್ ಅವರು ಉಳಿಸ್ಕೊಳ್ಳಿ, ಆಮೇಲೆ ಮುಂದಿನ ನೋಡೋಣ. ಡಾಕ್ಟರ್ ಮಂಜುನಾಥ್ ಬಗ್ಗೆ ನನ್ನ ಹತ್ರ ಸಮಯ ಇದ್ದಿದ್ದಿಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಚಂಬು ಹಾಗೆ ಚಿಪ್ಪು ಜಾಹೀರಾತಿನ ನೋಡಿದಂತಹ ಮತದಾರ ನೋಡಿದಾಗ ಎರಡೂ ಸರಿ ಅಂತ ಅನ್ಸುತ್ತೆ. ಬಟ್ ಯೋಚನೆ ಮಾಡಿ ಯಾರಿಗೆ ಮತ ಹಾಕ್ತಾನೆ, ಯಾರಿಗೆ 28ಕ್ಕೆ 28 ಬರುತ್ತೆ, ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.